ಭಾಗ್ಯವಿಲ್ಲದಾಗದು ಬಿಡದೆ ಮಾಡಿದರಿಂದೆ ಶಿವಧರ್ಮ ರತಿಯನೇ ಬೇರೆ ಬೇಡ ಬಹುಕೋಟೆಲೆಗಳು ಅನ್ನುವಂಥದ್ದೊಂದು ಪಲ್ಲವಿ ಇಟ್ಕೊಂಡು ನಾವು ಚರ್ಚೆ ಮಾಡ್ಕೋತ ಹೋಗೋಣ. ಇಲ್ಲಿ ನಮ್ಗ ನಿನ್ನೆ ದಿವಸ ಏನಪ್ಪಾ ಅಂದ್ರ ಏನ್ ನಾವ್ ಚರ್ಚೆ ಮಾಡ್ಕೋತ ಬಂದೇವಂದ್ರ ತಡೆಯದಾಗದು ತನಗಣಿತ ವಿಷಯದೊಳಗೆ ಎಡೆಯಾಡುತ್ತೀಯ ಚಪಲ ಚಿತ್ತವನು ಅನ್ನುವಂಥದ್ದನ್ನ ನಿನ್ನೆ ದಿವಸ ಇಲ್ಲಿ 3 ಗುಣಗಳಿಂದ ಏನದಾವಲ್ಲ, ಒಂದ ತಪ್ಪದಿಂದ ಅನಂತ ದುಃಖಗಳನ್ನ ಅನುಭವಿಸ್ತೀವಿ ಅನ್ನುವಂಥದ್ದನ್ನ ಹೇಳ್ಕೊತಾನೆ ಈ ಚಪಲತೆ ಏನದಲ್ಲ ಈ ಚಿತ್ತಿನೊಳಗ ನಮ್ಮನ್ನ ಎಷ್ಟು ಒಂದು ತಮೋಗುಣ ಕರ್ಕೊಂಡೋಗಿ ಅಜ್ಞಾನದ ಕೆಡುತ್ತದ ಅನ್ನುವಂಥದ್ದು ನಿನ್ನೆ ಹೇಳ್ಕೋತ ಬಂದು ಅವ್ರು ಒಂದೊಂದಕ್ಕೆ ಜಡ್ಜಿಮೆಂಟ್ ನಿಜಗೊಂಡ್ರ ಅಭಿಪ್ರಾಯ. ಇವತ್ತ ಸುಮ್ಮನೆ ವ್ಯರ್ಥ ನೀವು ಆಗಲಾರ್ದನ್ನ ಯಾಕೆ ದುಃಖ ಪಡ್ತೀರಿ, ಹೈರಾಣ ಹಾಕಿರಿ? ಅದು ನಮ್ಮ ಹಣೆ ಬದಾಗಿತ್ತು ಅಂದ್ರ, ನಮ್ಮ ಭಾಗ್ಯದೊಳಗಿತ್ತು ಅಂದ್ರ ಅದು ಬಂದು ಉಣಿಸ್ತದ. ನೀವು ಅದರಲ್ಲಿಂದ ದುಃಖ ಪಡುವುದರಿಂದ ಏನು ಪ್ರಯೋಜನ ಇಲ್ಲ. ಭಾರತನ ನೆನೆದು ದುಃಖ ಪಡುದ್ರ ಏನು ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಅವರು ನಮಗ ಗಟ್ಟಿ ಮಾಡ್ತಾರೆ. ಇದು ಒಂದು ಪದ್ಯದ ಅರ್ಥ ನಮಗಾಯ್ತು ಅಂದ್ರ ನಮಗ ಯಾಕೆ ಹಿಂಗಾಗ್ತದ, ನಮಗ್ ಯಾಕೆ ನಾವು ಜಾಣರಿಲ್ಲ, ನಾವು ದಡ್ರದೇವಿ, ಬಡತನ ಅದ, ನಮಗ್ ಯಾಕ ಹಿಂಗ ಏನೇನು ದುಃಖ ದುಮ್ಮಾನಗಳು ಕಾಡ್ತಾವು ಅನ್ನುವಂಥದ್ದನ್ನ ವಿಚಾರ ಮಾಡಿದಾಗ ನಮ್ ಹಿಂದ ಪುಣ್ಯ ಇಲ್ಲ. ಆ ಭಾಗ್ಯ ಇತ್ತು ಅಂದ್ರ ಅವು ತಾನಾಗಿ ಬಂದು ಉಣಿಸ್ತಾವು. ಅದಕ್ಕೆ ನೀವು ಅಷ್ಟು ಪ್ರಯತ್ನ ಮಾಡುದು ಅವಶ್ಯ ಇಲ್ಲ. ನಮ್ಮ ಭಾಗ್ಯದಾಗಿತ್ತು ಅಂದ್ರೆ ತಾನೇ ಬಂದು ಉಣಿಸ್ತಾವ ಅನ್ನುವಂಥದ್ದನ್ನ ಈ ಪಲ್ಲವಿ ಇಟ್ಟುಕೊಂಡು 5 ನುಡಿ ಮುಖಾಂತರ ಹೇಳ್ಕೊತ ಹೋಗ್ತಾರ. ನಾವ್ ಇವತ್ತೊಂದು 2 ಚರ್ಚೆ ಮಾಡಿ ಮತ್ತೆ ನಾಳೆ 3 ಮಾಡೋಣ. ನೋಡಿ ಅಂದ್ರ ವಿಚಾರ ಮಾಡಿ ನೋಡಿ, ಬಲ್ಲವರು ತಿಳಿದವರು ಈ ಸುಖಕ್ಕೆ ಹೇತುವಾದ ಭೋಗಗಳನ್ನ ಅಳಿ ಆಶೆಗೂಡಿ ಅಂದ್ರ ಅಲ್ಪ ಆಶೆಯಿಂದ ಕೂಡಿಕೊಂಡು ಕೆಡದಿರೆ ನಾಶವಾಗಬೇಡ್ರಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಯಾಕ ಅದು ಒಂದ್ ವೇಳೆ ನಮ್ಗ್ ಬರುದಿತ್ತಂದ್ರ, ಭಾಗ್ಯದೊಳಗೆ ಇತ್ತು ಅಂದ್ರ, ಭಾಗ್ಯವಿಲ್ಲದೆ ನಮ್ ಪುಣ್ಯ ಇತ್ತು ಭಾಗ್ಯ ಇತ್ತು ಅಂದ್ರ ಅವು ತಾನಾಗಿ ಬಂದು ಉಣಿಸ್ತಾವು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಒಂದ್ ವೇಳೆ ನಾವು ಏನ್ರ ಪ್ರಯತ್ನ ಮಾಡ್ತೇವೆ, ಸಾಕಷ್ಟು ಪ್ರಯತ್ನ ಮಾಡ್ತೇವೆ ಒಂದೊಂದು ಪಡಿಬೇಕು ಅಂತೇಳಿ, ಅದು ನಮ್ಮ ಭಾಗ್ಯದಾಗಿತ್ತಂದ್ರೆ ಬರ್ತದ, ಇರ್ಲಿಕ್ಕಂದ್ರೆ ಅದು ಬರುವುದೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನೀವು ವ್ಯರ್ಥ ಅಳಿ ಆಸೆ ಮಾಡಿ ಅದನ್ನ ಪಡಿಬೇಕು ಅಂತ ಕೆಡಕ್ ಹೋಗ್ಬೇಡ್ರಿ ಅನ್ನುವಂಥದ್ದನ್ನ ನಿಜಗೊಂಡು ಹೇಳುವಂತ ಉದ್ದೇಶದ. ಒಂದ್ ವೇಳೆ ನಮ್ಗೆ ಪೂರ್ವ ಪುಣ್ಯದ ಫಲ ಇತ್ತು ಅಂದ್ರ ಅದು ತಾನಾಗಿ ಬಂದು ಉಣಿಸ್ತದ ಅನ್ನುವಂಥದ್ದನ್ನ ಹೇಳ್ತಾರ. ನಾವು ನೋಡಿ ಇವತ್ತ ನಾವು ಎಷ್ಟೋ ದೇವ್ರಿಗೆ ಅಡ್ಡಾಡ್ತೇವಿ, ಏನೇನೋ ಬೇಡ್ಕೋತೇವಿ, ಏನೇನೋ ಮಾಡ್ತೇವೆ. ಮಾಡಿದ್ರು ಕೂಡ ಅದು ನಮ್ಗ ಭಾಗ್ಯದೊಳಗಿತ್ತು ಪುಣ್ಯ ಇತ್ತು ಅಂದ್ರೆ ಪ್ರಾಪ್ತಿ, ಇರ್ಲಿಕ್ಕಂದ್ರ ಆಗುದೇ ಇಲ್ಲ. ನಾವು ಬಹಳ ಮಂದಿ ರಗಡ ಮಂದಿ ದೇವ್ರಿಗೆ ಹೋಗ್ತೇವೆ, ಭಗವಂತ ನಮಗ್ ಒಳ್ಳೇದೇ ಆಗ್ಲಿ ಅಂತೇವಿ. ಯಾರು ಬಡತನ ಕೇಳ್ಕೊಂಡಿಲ್ಲ, ಯಾರು ರೋಗ ಬರ್ಲಿ ಅಂತ ಯಾವ ದೇವ್ರಿಗೆ ಬೇಡ್ಕೊಂಡಿಲ್ಲ. ಆದ್ರೂ ಯಾರನ್ನು ಬಿಟ್ಟದದು? ಯಾರನ್ನು ಬಿಟ್ಟಿಲ್ಲ. ಮತ್ತ ನಮಗೇನಾಗ್ತದ, ರಗಡ ಕಾಯಿ ಹೊಡೆದೇವಿ, ರಗಡ ಬೇಡ್ಕೊಂಡೇವ್ ಅಂದ್ರು ಕೂಡ ರೋಗ ರುಜಿನ ದುಃಖ ಬಡತನ ಯಾರು ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ ಅಂದ್ರೆ ನಮ್ ಭಾಗ್ಯದೊಳಗ ಅದು ಏನದ ಅದು ಉಣಿಸೇ ಹೋಗ್ತದ. ಪುಣ್ಯ ಇತ್ತು ಅಂದ್ರೆ ಪುಣ್ಯನೇ ಉಣಿಸಿ ಹೋಗ್ತದ. ಇವತ್ತು ಅವ್ರು ಎಷ್ಟ ಶ್ರೀಮಂತರದ ಹಿಂದ್ ಪುಣ್ಯ ಮಾಡ್ಯಾರ, ಅವ್ರು ಎಷ್ಟು ಚಂದ ಅದಾರ, ಎಷ್ಟು ಚಲುವಿಕೆ ಅದಾರಪ್ಪ ಅಂದ್ರ ಅವ್ರು ಪುಣ್ಯದಿಂದ ಅದ ತಗೊಂಡ್ ಬಂದಾರ. ಅದಕ್ಕೆ ನಾವ್ ಈಗ ಪುಣ್ಯ ಮಾಡ್ದೇವ ಅಂದ್ರೆ ಮುಂದೆ ನಮಗ್ ಚಲೋ ಆಗ್ತದ. ನಾವ್ ಪುಣ್ಯನೇ ಇಲ್ಲ ಅಂದ್ರ ಬೇಡಿದ್ರೆ ಸಿಗ್ತದ ಅಂದ್ರೆ ಸಿಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಒಳ್ಳಾರಿ ಒಟ್ಟೊಟ್ಟಿ ಹೇಳುವ ಅಭಿಪ್ರಾಯದ. ಇವತ್ತು ಹೇಳ್ತಾರ, ಎಷ್ಟ ನಮ್ಗ ಪರಾಕ್ರಮ ಇರ್ಲಿ, ಏನು ಇಲ್ಲದೆ ಕೂಡ ಒಂದು ಯುದ್ಧದಾಗಲಿ ಒಂದು ಸಂಸಾರದಾಗಲಿ ಒಂದು ಗೆದಿಬೇಕು ಅಂದ್ರೆ ಅದು ಪುಣ್ಯ ಉಳ್ಳವ್ರಿಗೆ ಮಾತ್ರ ಸಾಧ್ಯ ಆಗ್ತದ ಅನ್ನುವಂಥದ್ದಂದ್ರ ಹೇಳುವಂತ ಭಾಗ್ಯವಿಲ್ಲದಾಗದು, ಭಾಗ್ಯ ಇತ್ತು ಅಂದ್ರ ತಾನೇ ಒಡಗೂಡ್ತದ ಅನ್ನುವಂಥದ್ದನ್ನ ಹೇಳೋರದಾರ. ಇಲ್ಲಿ ಏನ್ ಹೇಳ್ದಂಗಾಯ್ತು ಅಂದ್ರ ಬಹು ಕೋಟಲೆಗಳಂದ್ರ ಬಹು ಪ್ರಕಾರದ ಕಷ್ಟತರದ ಸಾಧನೆಗಳನ್ನು ಮಾಡಬೇಡ್ರಿ, ಶಿವಧರ್ಮ ಶಿವರತಿಯನ್ನೇ ಪರಮಾತ್ಮ ಭಕ್ತಿ ಪ್ರೇಮವನ್ನೇ ಬಿಡದೆ ಮಾಡಿರಿ ಅನ್ನುವಂಥದ್ದನ್ನ ಹಿಂಗ್ ಹೇಳ್ಕೊತ ಹೋಗೋರದಾರ. ಇಲ್ಲಿ ನಮ್ಗೆ ಯಾಕೆ ಹಿಂಗ ನಮ್ಗ ಬಡತನ ರೋಗ ರುಜಿನ ಬರ್ತಾವಪ್ಪ ಅಂದ್ರ ಅವು ನಮ್ ಹಣೆ ಬರ್ದಾಗದಾವು. ನಮ್ಗ್ ಚಲೋ ಆಗ್ತದ, ನಾವ್ ಏನು ಬಹಳ ಸಾಧನೆ ಮಾಡಂಗಿಲ್ಲ. ಒಬ್ಬೊಬ್ರು ಎಷ್ಟೋ ಒಂದ್ ದೊಡ್ಡ ನೌಕರಿ ತಗೋತಾರ, ಒಬ್ರು ಏನೋ ಯಾವ್ದೋ ಒಂದು ಹೆಣ್ಣಿನ ಆಸ್ತಿ ಎಷ್ಟೋ ಶ್ರೀಮಂತರಾಗ್ತಾರ. ಅವು ಭೋಗದಾಗ ಇತ್ತು ಅಂದ್ರೆ ಬರ್ತಾವ. ಇವತ್ತ ಬಂಗಾರ ಸಿಗ್ಬೇಕಾದ್ರ
ಇವತ್ತೊಂದು ದೊಡ್ಡ ಶ್ರೀಮಂತರಾಗ್ಬೇಕಾದ್ರ ದೊಡ್ಡ ಶ್ರೀಮಂತನ ಒಂದ್ ಏನ್ರ ಸಿಗಬೇಕು ಅಂತಂದ್ರ ಅವು ಹೆಂಗಪ್ಪ ಅಂದ್ರ ಭಾಗ್ಯದಾಗ ಅವಂಗ ಪುಣ್ಯ ಅದ ಅದು ಬಂದು ಉಣಿಸ್ತದ ಅನ್ನುವಂಥದ್ದನ್ನ ನಾವ್ ಎಲ್ಲಿ ಸಮಾಧಾನ ಮಾಡ್ಕೋಬೇಕಾಗ್ಯದಂದ್ರ ನಮಗ ಅದು ಇಲ್ಲ ಇದು ಇಲ್ಲ ಅಂತೇಳಿ ನಾವು ಲೌಕಿಕರು ಈ ಶಾಸ್ತ್ರಜ್ಞಾನ ಇಲ್ಲದವರು ದುಃಖಿಗಳಾಗ್ತಾರ. ಅದೇ ಶಾಸ್ತ್ರ ಕೇಳದವ್ರ ಇದ್ರ ನನ್ನ ಹಣೆ ಬರದ ಈಟ್ ಐತಪ್ಪ ಅಂತ ತಿಳ್ಕೊಂಡು ಅದನ್ನ ಸಮಾಧಾನ ಮಾಡುವಂತ ಶಕ್ತಿ ಬರ್ತಾವ ಅವ್ರಿಗೆ. ಯಾಕೆ ಶಾಸ್ತ್ರ ಕೇಳ್ತಾರ, ನಮ್ಮ ಹಣೆ ಬರದಾಗ ಇಲ್ಲ, ಅದು ಇತ್ತು ಅಂದ್ರ ಅದು ತಾನೇ ಬಂದ ನಮ್ಗೆ ಪ್ರಾಪ್ತಿ ಆಕಿತ್ತು. ಇಲ್ಲ ನಾವ್ ಹಣೆ ಬರದ ಇಲ್ಲ ಅಂತೇಳಿ ನಮ್ ಮನೆಯಾಗಿದ್ರು ಕೂಡ ಅದು ನಮ್ಗೆ ಪ್ರಾಪ್ತಿ ಆಗುದಿಲ್ಲ ಅನ್ನುವಂಥದ್ದನ್ನ ಹೇಳುವಂತ ಉದ್ದೇಶದಲ್ಲಿ ಹೆಂಗಪ್ಪ ರಗಡ ಶ್ರೀಮಂತದನ ರಗಡ ಮನ್ಯಾಗೆಲ್ಲ ಭೋಗ ಭಾಗ್ಯ ಅದಾವು, ಆದ್ರ ಅವಂಗ ಶುಗರ್ ಅದಪ್ಪ ಅಂದ್ರ ಅದ ಏನ್ರ ಭೋಗ ಭಾಗ್ಯ ಉಣ್ತಾನನು ಅಂದ್ರ ಸಿಹಿ ಉಣಲ್ ಮತ್ತೆ ಬ್ಯಾಡ್ ಬ್ಯಾಡ ಎತ್ತಾನ. ಯಾಕ ಭಾಗ್ಯ ಅದ ಅವಂಗ ಉಣುವಂತ ಭೋಗ ಇಲ್ಲ. ಹಂಗೆ ನಮ್ಗೆ ಎಷ್ಟೇ ಇದ್ರು ಕೂಡ ಒಮ್ಮೆ ನಮ್ ಭೋಗ ಇರ್ಲಿಕ್ಕಂದ್ರ ನಮ್ಮ ಭಾಗ್ಯದಾಗ ಇರ್ಲಿಕ್ಕಂದ್ರ ಆ ಭೋಗನು ಕೂಡ ವ್ಯರ್ಥ ಆಗ್ತದ. ಅದಕ್ ನಮ್ಮ ಭಾಗ್ಯದೊಳಗೆ ಇತ್ತು ಅಂದ್ರೆ ನಮ್ಗ್ ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಒಳ್ಳೊಳ್ಳೆ ಹೇಳೋರದಾರ. ಬಲು ಈಗ ಮತ್ತಿಷ್ಟೆಲ್ಲವನ್ನ ಹೇಳಿ ನಾವು ಹೇಳ್ತಾರ, ಬಲು ಪರಾಕ್ರಮ, ಬಂಧು ಜನರ ಒಲೆಮೆ, ನಿಪುಣತ್ವ, ಛಲ ನೀತಿ, ವಿದ್ಯೆ, ವಿನಯ ಅಲಾಪ, ಶಾಸ್ತ್ರ ಕವಿತಾ ರಚನೆ, ಕುಶಲಂಗಳು, ಸಲೆ ಶೌಚ, ಕೃಷಿ, ಸೇವೆ, ಯಾಚನೆ, ಅಲಂಕಾರ, ಗೆಲವು, ಅಮಲ ಗುಣವಾದ, ವಶ, ಮಣಿ, ಮಂತ್ರ, ತತಿ, ಫಲಿಸಲಿರುವ ಪುಣ್ಯದ ಅನುಕೂಲವಿಲ್ಲದಿರೆ ತನಗೆ ಮನವೆಳಿಸಿದಂತೆ. ಅಂದ್ರೆ ಪುಣ್ಯದ ಫಲ ಇದ್ರೆ ಇವೆಲ್ಲವೂ ಕೂಡ ನಮ್ಗೆ ಪ್ರಾಪ್ತಿ ಆಕ್ಕವು, ಪುಣ್ಯ ಇರ್ಲಿಕ್ಕಂದ್ರೆ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಇಲ್ಲಿ ಏನಪ್ಪಾ ಅಂದ್ರ ಸತ್ಕುಲದಾಗ ಹುಟ್ಟಬೇಕಾದ್ರೂ ಪುಣ್ಯ ಬೇಕು, ಒಂದು ಒಳ್ಳೆ ಜಾತಿಯೊಳಗೆ ಹುಟ್ಟಬೇಕಾದ್ರೂ ಕೂಡ ಪುಣ್ಯ ಬೇಕು, ಒಂದು ರೂಪ ಯೌವನದನ್ನು ಕೂಡ ಬರ್ಬೇಕಾದ್ರೂ ಪುಣ್ಯ ಬೇಕಂತ. ಅದಂಗ್ರಿ ಯೌವನ ತಾನೇ ಬರ್ತಲ್ಲ, ಹಂಗ್ಯಾಂಗ ಅದನ್ನ ಯಾಕೆ ಪುಣ್ಯ ಬೇಕು ಅಂತಂದ್ರ ಅವ್ಕೊಂದ್ ದೃಷ್ಟಾಂತ ಹೇಳ್ತಾರ ಅವ್ರು ನಿಜಗೊಂಡ್ರು. ನೋಡು, ಬಹಳ ಮಂದಿ ಯೌವನಕ್ಕ ಬರುಕ ಏನಾದ್ರೂ ರೋಗ ರುಜಿನ ತುತ್ಯ ಎಷ್ಟೋ ಮಂದಿ ಸಾಯ್ತಾರ. ಇವತ್ ನಾವ್ ನೋಡ್ತೇನೆ ಅಂದ್ರ ಅವ್ರ ಯೌವನ ಇಲ್ಲ, ಅವ್ರ ಪುಣ್ಯದೊಳಗ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊತ ಬರ್ತಾರ. ಅದೇ ಹಂಗ್ರಿ ಅಂತಂದ್ರ ಒಂದ್ ದೃಷ್ಟಾಂತ ಹೇಳ್ತಾರ ಮತ್ತ ಅದಕ್ಕ. ಇವತ್ತ ಮಾವಿನ ಸೀಸನ್ ಅದ, ಮಾವಿನ ಗಿಡದೊಳಗ ಮೊದಲ ಎಷ್ಟೋ ಹೂವ ಕಾಯಿ ಸಣ್ಣ ರಗಡಾಗಿರ್ತಾವು, ಕಾಯಿ ಆಗಿರ್ತಾವು, ಸಣ್ಣ ಕಾಯಿನ ಇರ್ತಾವು, ತಿನ್ನಾಕ್ ಬರುದಿಲ್ಲ. ಸಣ್ಣ ಕಾಯಿ ಇರಾಕಾಗ್ಲಿ ಒಂದ್ ಗಾಳಿ ಮಳಿ ಹೊಡಿತಂದ್ರ ಅದ್ರ ಎಷ್ಟೋ ಉದುರಿ ಹೋಗ್ಬಿಡ್ತಾವ, ಎಷ್ಟೋ ತಾನೇ ಬಿದ್ದು ಹೋಗ್ತಾವ. ಆದ್ರೆ ಎಷ್ಟು ಉಳಿತಾವಪ್ಪ ಅಂದ್ರ ಅಲ್ಪ ಸ್ವಲ್ಪ 100 ಕಾಯಿ ಉಳಿತಾವ. ಮೊದಲ 1000 ಕಾಯಿ ಇದ್ದು, ಅವು ಎಲ್ಲ ಕಾಯಿ ದಪ್ಪ ಆಗಿದ್ದು, ಅಡಿಕೆ ಅಷ್ಟಾಗಿದ್ದು. ನಾವು ಮುಂದ ಏನಾದಪ್ಪ ಅಂದ್ರ ಒಂದು ಗಾಳಿ ಮಳಿ ಉದುರಿ ಹೋದು. ಹಂಗ ಯೌವನನು ಕೂಡ ಬರಬೇಕಾದ್ರ ಅದನ್ನು ಒಂದು ಪುಣ್ಯನೇ ಭಾಗ್ಯನೇ ಬೇಕು. ಹಂಗ ಎಲ್ಲವಕ್ಕೂ ನಾವು ಹಚ್ಕೊಳ್ದು. ಭಾಗ್ಯ ಇದ್ದರೇನೆ ಆಗ್ತಾವು. ಕಾಯಿ ದಪ್ಪ ಆಗಿದ್ದು ಮುಂದೆ ಇನ್ನೊಂದ್ ಜರ ತಿನ್ನಾಕ್ ಬರ್ಬೇಕು ಅನ್ಕ ಗಾಳಿ ಮಳಿಗೆ ಬಂದು ಹೆಂಗ ಉದಿರಿ ಹೋಗ್ತಾವು. ಹಂಗ ಯೌವನ ಬರೋದ್ರೊಳಗಾನು ಕೂಡ ಎಷ್ಟೋ ಮಂದಿ ಸಾಯ್ತಾರ. ಅದಕ್ಕೆ ಅವ್ರಿಗೆ ಭಾಗ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ ಇಟ್ಕೊಂಡು ಹೇಳ್ಕೋತ ಹೋಗ್ತಾರ. ಇನ್ನ ಏನಂದ್ರ ನಾವು ಮನುಷ್ಯನ ದೊಡ್ಡ ಕುಲದಲ್ಲಿ ಉತ್ಪನ್ನ ಆಗ್ಬೇಕಾದ್ರೂ ಪುಣ್ಯ ಬೇಕು. ಪುಣ್ಯವಿಲ್ಲದೆ ನಾನು ದೊಡ್ಡ ಕುಲದಲ್ಲಿ ಉತ್ಪತ್ತಿ ಆಗ್ಬೇಕಾಗಿತ್ತು, ಆಗಿಲ್ಲವೆಂದು ಹಳಸಿದ್ರ ಬರುದಿಲ್ಲ. ಅದಕ್ಕೆ ನಮ್ಗೆ ಪುಣ್ಯ ಇಲ್ಲ ಅಂತೇಳಿ ಸಮಾಧಾನ ಮಾಡ್ಕೊಳ್ಳುವುದೇ ಇದು ಉದ್ದೇಶ. ನಮಗೆ ಯಾಕ ಅವ್ರು ನೋಡವ್ರು ನಮ್ಗೂ ದೊಡ್ಡದಾರ, ಅವ್ರು ಎಂತ ದೊಡ್ಡ ಕುಲದಾಗ ಹುಟ್ಟಾರ, ಅವ್ರ ಭಾಗ್ಯ ಹೆಂಗದ ನಮ್ಮದೇ ಹೆಂಗದತ್ತ ನಾವ್ ಏನ್ ಚಿಂತೆ ಮಾಡಿದ್ರೆ ಅದು ಬರ್ತದನೋ ಅಂದ್ರೆ ಬರುದಿಲ್ಲ. ಅದಕ್ ನಮ್ ಭಾಗ್ಯದಾಗಿತ್ತು ಅಂದ್ರ ತಾನೇ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಉದ್ದೇಶದ. ಮತ್ತು ಜಾತಿ ಒಳಗಂದ್ರು ಒಂದು ಶ್ರೇಷ್ಠ ಕುಲ ಜಾತಿ ಒಳಗ ಹುಟ್ಟಬೇಕು, ಅಥವಾ ನೀಚ ಜಾತಿಯಾಗ ಹುಟ್ಟಬೇಕಾದ್ರ ಅವು ಪುಣ್ಯದ ಕರ್ಮಾದ್ರ ಮ್ಯಾಗೇನೆ ಹುಡ್ತಾವು ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡ್ತಾರ. ಮತ್ತು ಜಾತಿ ಮತ್ತು ಕುಲಗಳಲ್ಲಿ ಭೇದ ಏನದ? ವಶದಿಂದ ಉತ್ಪತ್ತಿ ಆದದ್ದು ಕೆಲವು, ಗೋತ್ರದಿಂದ ಉತ್ಪತ್ತಿ ಆದ ಜಾತಿಯು, ವಂಶದಿಂದ ಉತ್ಪತ್ತಿ ಆದದ್ದು ಕುಲ, ಗೋತ್ರದಿಂದ ಉತ್ಪತ್ತಿ ಆದದ್ದು ಜಾತಿ. ಒಳ್ಳೆ ಸುಂದರ ರೂಪ ಪ್ರಾಪ್ತಿ ಬೇಕಾದ್ರೂ ಪುಣ್ಯ ಬೇಕು, ಪುಣ್ಯವಿಲ್ಲದೆ ಪ್ರಾಪ್ತಿ ಆಗುವುದಿಲ್ಲ ಅನ್ನುವಂಥದ್ದನ್ನ ಹೇಳ್ಕೋತ ಹೊಂಟಾರ. ಇಲ್ಲಿ ಗಣ್ಯ ದಮಂತನು ಪಾಪದ ಬಕ್ಕು, ಪುಣ್ಯ ಫಲದಿ ಪುಣ್ಯಗಮದಕ್ಕು. ಅಂದ್ರ ಪಾಪದ ಫಲದಿಂದ ಅಂಗಹೀನದ ಅಂದರೆ
ಪಾಪ ಅಂದರೆ ಪಾಪದ ಫಲದಿಂದ ಅಂಗಹೀನನಾದ ಅಂದರೆ ಕುರುಡ, ಮೂಕ, ಕಿವುಡ ಶರೀರ ಬರುತ್ತವೆ. ಮತ್ತು ಸರ್ವಾಂಗದಿಂದ ಪುಣ್ಯವಾದ ಒಳ್ಳೆ ರೂಪದಿಂದ ಕೂಡಿದ ಶರೀರ ಪುಣ್ಯ ಫಲದಿಂದ ಬರುತ್ತದೆ. ಶ್ರೀಮನ್ ನಿಜಗುಣರು ಪಾರಮಾರ್ಥ ಗೀತೆಯಲ್ಲೂ ಕೂಡ ಹೇಳಿದ್ದಾರೆ. ಆದ್ದರಿಂದ ಉತ್ತಮ ರೂಪ ಬರಬೇಕಾದ್ರೂ ಪುಣ್ಯವೇ ಬೇಕು ಅನ್ನುವಂತ ಹೇಳ್ಕೊತ ಬಂದರ. ಯೌವನ ಬರಬೇಕಾದ್ರೂ ಕೂಡ ಪುಣ್ಯವೇ ಬೇಕು ಅಂದ್ರೆ ಸಣ್ಣ ವಯಸ್ಸಿನಾಗ ಎಷ್ಟೋ ಮಂದಿ ಸಾಯ್ತಾರ ಅನ್ನುವಂತ ದೃಷ್ಟಾಂತ ಹೇಳ್ಕೊತ ಬಂದೇವಿ. ಹಂಗ ಮಾವಿನಕಾಯಿನೂ ಕೂಡ ಎಷ್ಟೋ ಆಗಿದ್ದು ಕಾಯಿ ತಿನ್ನಕ್ ಬರೋಕ ಎಷ್ಟೋ ಕೆಟ್ಟ ಹೋಗ್ತಾವ, ಉದುರಿ ಹೋಗ್ತಾವ ಅನ್ನುವಂಥದ್ದನ್ನು ಹೇಳುವಂತ ಉದ್ದೇಶ. ಇನ್ನ ಗಾಡಿ ತನಕ ಬೇಕಾದಂತ ವಸ್ತ್ರ ಆಭರಣಗಳು ಧಾರಣೆ ಮಾಡಿಕೊಂಡು ಇರುವುದೇನುಂಟು ಅದು ಸೊಬಗು. ಆದರೆ ಗಾಡಿ ಎಂದು ಹೇಳಿಸಿಕೊಳ್ಳುತ್ತದೆ. ತನ್ನ ಮನ ಇಚ್ಛಿತವಾದ ವಸ್ತುಗಳು ಆಭರಣಗಳು ಪ್ರಾಪ್ತಿಯಾಗಬೇಕಾದರೂ ಪುಣ್ಯವೇ ಬೇಕು. ಅಂದ್ರೆ ಗಾಡಿ ಅಂದ್ರೆ ಪುಣ್ಯ, ಇವು ಆಭರಣಗಳು ಇವು ಕೂಡ ಪುಣ್ಯ ಇದ್ರೆ ನಮಗ್ ಪ್ರಾಪ್ತಿ ಆಕ್ಕವು ಅನ್ನುವಂಥದ್ದನ್ನ ಹೇಳ್ತಾರ. ಮತ್ತ ಗರುವತನ ಎಲ್ಲ ಆಡಳಿತಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಸರ್ವರಿಗೂ ಆಜ್ಞೆ ಮಾಡುತ್ತಾ ಇರುವುದೇನುಂಟು ಅದು ಹಿರಿತನವೆಂದು ಹೇಳಿಸಿಕೊಳ್ಳುತ್ತದೆ. ಈ ಹಿರಿತನ ಪ್ರಾಪ್ತಿಯಾಗಬೇಕಾದ್ರೂ ಪುಣ್ಯವೇ ಬೇಕು. ಯಾಕಂದ್ರೆ ತಾಯಿ, ತಂದೆ, ಅಣ್ಣ, ತಮ್ಮಂದಿರು ಸರ್ವರನ್ನೆಲ್ಲ ಕೊಟ್ಟು ಇವನ ಆಜ್ಞೆಯಂತೆ ನಡೆಯಬೇಕಾದರೆ ಸುಮ್ಮನೆ ಆಗಿರುತ್ತದೇನು? ಅದಕ್ಕೂ ಕೂಡ ಪುಣ್ಯ ಇದ್ರೆ ಆಗ್ತದ, ಪುಣ್ಯ ಇರ್ಲಿಕ್ಕಂದ್ರೆ ಆಗುವುದಿಲ್ಲ ಅನ್ನುವಂಥದ್ದನ್ನ ನಮಗ ಎಲ್ಲರಿಗೂ ಗುರ್ತದ. ಇನ್ನ ಬಲು ಪರಾಕ್ರಮ, ಬಂದ ಜನರ ಒಲಿಮೆ, ನಿಪುಣತ್ವ, ಇವೆಲ್ಲವೂ ಕೂಡ ನೀತಿ, ಇವೆಲ್ಲವೂ ಕೂಡ ಬರಬೇಕಾದ್ರೆ ಪುಣ್ಯ ಇದ್ರೆ ಆಗ್ತದ ಅನ್ನುವಂಥದ್ದನ್ನ ಇವೆಲ್ಲವೂ ಕೂಡ ನಮ್ಗೆ ಇದು ಅದ. ಒಳ್ಳೆಯದರ ಹೇಳಿದ್ರ ಮಾಡ ಇದಿಲ್ಲ. ಇವೆಲ್ಲವನ್ನು ಒಲಿಯಬೇಕಾದ್ರ ಪುಣ್ಯ ಇದ್ರೆ ಆಗ್ತದ. ಪುಣ್ಯ ಇಲ್ಲದೆ ನಾವು ಏನೇ ಪ್ರಯತ್ನ ಮಾಡಿದ್ರು, ನಾವ್ ಎಷ್ಟೊಂದ್ ಜನ ಕಪ್ಪು ಹುಟ್ಟೇವಪ್ಪ, ನಾವ್ ಏನು ಪ್ರಯತ್ನ ಮಾಡಿದ್ರು ಪುಣ್ಯ ಅದ ಏನ್ರ ಬೆಳಗಕ್ಕಿ ಅಂದ್ರೆ ಆಗುದಿಲ್ಲ. ಯಾಕಾಗುದಿಲ್ಲ ಅಂದ್ರ ಅದು ಆಗುದಿಲ್ಲ ಅಂತ ನಮ್ಗೆ ಗುರ್ತಾಗುದಿಲ್ಲ. ಅದಕ್ಕೆ ಎಷ್ಟೇಟೋ ಏನೇನೋ ಮಂದಿ ಏನ್ ಮಾಡ್ತಾರ, ಎಷ್ಟು ಪ್ರಯತ್ನ ಮಾಡ್ತಾರ, ಏಟು ಪ್ರಯತ್ನ ಮಾಡಿದ್ರು ಕೂಡ ಅದು ಮತ್ತ ಕಪ್ಪುತನ ಹೋಗುದೇ ಇಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡೇವಂದ್ರೆ ಅದ್ರ ಕಡೆ ಬಹಳ ಲಕ್ಷ್ಯ ಕೊಡುದಿಲ್ಲ. ನಮ್ ಪುಣ್ಯ ಇಲ್ಲಪ್ಪ, ಇದೇ ಐತಿ, ಇದ್ರಾಗೆ ನಾವು ಆನಂದ ಇದ್ದು ಹೋಗುಮು. ನನ್ಕಿಂತ ಎಷ್ಟೋ ಮಂದಿ ಕಪ್ಪದಾರ, ನಮ್ಕಿಂತ ಏನೋ ಮಂದಿ ಕುರುಪಿ ಅದಾರ, ನಾವ್ ಅವ್ರಿಗಿಂತ ನಮ್ಗ್ ಒಂದೇ ಬಣ್ಣ ಕಪ್ಪದಲ್ಲ ಅಂತೇಳಿ ನಾವು ಮನುಷ್ಯನಾಗ ಸಮಾಧಾನ ಮಾಡಿದೇವಂದ್ರ ನಮ್ ಹಣೆ ಬರ್ದಾಗಿಲ್ಲ, ಭಾಗ್ಯದೊಳಗಿಲ್ಲ ಅಂತ ತಿಳ್ಕೊಂಡೇವಂದ್ರ ನಾವು ಅದ್ರ ಕಡೆ ಏನಾಗ್ತದ, ಚಿಂತೆ ಕಡಿಮೆ ಆಗ್ತದ, ಆರಾಮ್ ಇರಕ್ ಸಾಧ್ಯ ಅದ. ಅದಕ್ಕೆ ನಮ್ಮ ಭಾಗ್ಯದೊಳಗ ಬರುದಿತ್ತಂದ್ರ ಬರ್ತದ, ಇರ್ಲಿಕ್ಕಂದ್ರ ನಮ್ಮ ಹಣೆ ಬರ್ದಾಗ ಇರ್ಲಿಕ್ಕಂದ್ರ ಅದು ಬರುದೇ ಇಲ್ಲ ಅಂತ ತಿಳ್ಕೊಂಡು ನಾವು ಇದ್ದುದ್ರೊಳಗ ಸಮಾಧಾನ ನೆಮ್ಮದಿಯಿಂದ ಬದುಕಬೇಕಾದ್ರ ಇಂಥ ಸತ್ಸಂಗದೊಳಗ್ ಕೂಡಿದೇವಂದ್ರ ನಮಗ್ ಏನು ಕೊಟ್ಟಾನ ಅದ್ರಾಗಿ ತೃಪ್ತಿಯಿಂದ ಬದುಕಾಕ ಬರ್ತದ. ಮುಂದೆ ಕೊಟ್ಟಿಲ್ಲ ಅಂದ್ರೆ ಪುಣ್ಯ ಮಾಡ್ತಾನ. ಹಿಂದೆ ನಾನು ಪುಣ್ಯ ಮಾಡಿಲ್ಲ, ನನಗ್ ಬಡತನ ಬಂದದ, ಈಗ ಇದ್ದುದ್ರೊಳಗೆ ದಾನ ಧರ್ಮ ಒಳ್ಳೆ ಕಾರ್ಯ ಮಾಡೋದ್ರಿಂದ ಅದು ನಮಗ ಪುಣ್ಯ ಏನಾಗ್ತದ, ಮುಂದೆ ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನೆಲ್ಲ ನಾವು ಯಾವ ಕಾಮನೆ ಇಟ್ಟುಕೊಂಡು ಕಾರ್ಯ ಮಾಡ್ತೇವೆ ಅದು ಫಲ ಬರ್ತದ ನಮಗ. ಈಗ ನಮಗ ಊಟ ಮಾಡಕ್ ಅನ್ನಿಲ್ಲಪ್ಪ, ಮತ್ತ ಅನ್ನ ಇರ್ಲಿಕ್ಕಂದ್ರು ನಮ್ಗೆ ಹೆಂಗ್ ಕೊಡಾಕ್ ಬರ್ತದ? ಇದ್ರ ಕೊಡಾಕ್ ಬರ್ತದ, ಇರ್ಲಿಕ್ಕಂದ್ರು ಕೊಡಾಕ್ ಬರುದಿಲ್ಲ. ಮತ್ತೆ ಹೆಂಗ್ ಕೊಡ್ಬೇಕು ಅಂದ್ರ ಭಗವಂತ ಅದ್ರೊಳಗೆ ಇದ್ದುದ್ರೊಳಗನೆ ಒಂದ್ ಅಗಳ ದಾನ ಮಾಡಿದ್ರು ಕೂಡ ಆ ಬಡತನ ಐತಿ ಇಷ್ಟ ಕೊಟ್ಟಾನ ಬಾ ಅಂತೇಳಿ ಇವತ್ತ ಏನ್ ಮಾಡ್ತಾನಂದ್ರ ಒಂದ್ ರೊಟ್ಟಿ ಕೊಟ್ಟದ್ರೊಳಗ ಅರ್ಧ ಹಂಚ್ಕೊಂಡು ತಿನ್ನೋದ್ರಿಂದ ಮುಂದ ಅವಾಗ ಅದನ್ನೇ ದೊಡ್ಡ ಪುಣ್ಯವನ್ನೇ ಕೊಡ್ತಾನ ಅನ್ನುವಂಥದ್ದನ್ನ ಇವತ್ತ ಶ್ರೀಕೃಷ್ಣ ಮತ್ತು ಅವನ ಗೆಳೆಯ ಸುಧಾಮನ ಕಥೆಯನ್ನ ನಾವು ಕೇಳ್ಕೊತ ಬಂದೇವಿ. ಅವಾಗ ಬಹಳ ಬಡತನ ಇರ್ತದ, ಬಡತನ ಇದ್ರೂ ಕೂಡ ಅವಾಗ ಏನು ಕೊಡಾಕ ಸಂಕೋಚ ಇರ್ತದ. ಆದ್ರೂ ಕೂಡ ಭಗವಂತ ಅಲ್ಲಿ ಹೇಳ್ತಾನ, ನೀ ಏನ್ರ ಕೊಡು, ಏನೂ ಇಲ್ಲ ಇವನಲ್ಲಿ ಸಂಕೋಚ. ಇಂತ ದೊಡ್ಡ ರಾಜ, ಇಂತ ಎಲ್ಲಾರ ಪತ್ನಿಯರು ನಾ ಬರೀ ಅವಲಕ್ಕಿ ತಂದು ಕೊಟ್ರಿ ಅವ ಏನ್ರ ತಿಳ್ಕೊತಾನ ಅಂತ ತಿಳ್ಕೊಂಡು ಅವ ಎಷ್ಟು ಸಂಕೋಚ ಪಡ್ತಾನ. ಆದ್ರೂ ಕೂಡ ಭಗವಂತ ಏನ್ ಮಾಡ್ತಾನ, ಗೆಳತನ ಇರೋದ್ರಿಂದ ಜೋರ್ಲೆ ಇಲ್ಲ ಏನೋ ಕಟ್ಟಳ ಮೊಯ್ನಿ ನನಗ್ ಬೇಕೇ ಅಂತೇಳಿ ಜೋರ್ಲೆ ಕಸ್ಕೊಂಡು ತಿಂದಾಗ ಆ ಬರೀ ಅವಲಕ್ಕಿಯನ್ನ ತಿಂದು ಹಂಚ್ಕೊಂಡು ತಿಂದು ತೃಪ್ತಿ ಹೊಂದಿ ಅವನ್ ಬೇಡಿದಂತ ಭಾಗ್ಯ ಕೊಟ್ಟನಂತ. ಅಂದ್ರ ಇಲ್ಲಿ ಹೇಳುವಂತ ಕಥೆಯ ತಾತ್ಪರ್ಯ ಏನದಂದ್ರ, ನಮಗೆ ಬಡತನದಪ್ಪ ನಮ್ಗೆಲ್ಲಿ ಕೊಡದಕ್ಕದ, ಅವ್ರು ಇದ್ದವ್ರು ಕೊಡ್ತಾರಂತ ಹಿಂಗ್ ಭಾವಿರ್ತದ. ಎಷ್ಟೇ ಇದ್ದುದ್ರೊಳಗ ಅವ್ರು 1000 ರೂಪಾಯಿ ಕೊಡ್ತಾರಂದ್ರ ನಾವು 5 ರೂಪಾಯಿ 10 ರೂಪಾಯಿ ಕೊಟ್ಟೇವಂದ್ರ
ಅವ್ರು ಇದ್ದವ್ರ ಅದರ ಕೊಟ್ಟಾರ, ನಮ್ಗ್ ₹1 ಕೊಡು ಭಾಗ್ಯ ಅದಲ್ಲ, ₹1 ಭಾಗ್ಯ ಕೊಟ್ಟರು ಕೂಡ ನಮ್ದೇನಕ್ಕದ ಪುಣ್ಯ ಇಲ್ಲಾರ್ದ ಕೊಟ್ಟದ ಪುಣ್ಯ ಅಧಿಕ ಆಕ್ಕದ ಅಂತ ಹೇಳೋ ಉದ್ದೇಶದಿಲ್ಲ. ಇವತ್ ಸಿದ್ಧಾರ್ಥ ಕಥಾಮೃತೊಳಗೆ ಕೇಳೇವಿ, ಒಬ್ಬ ಹೆಣ್ಣು ಮಗಳು ಬರೇ ನಂದು ಬಾಳ ಬಡತನದ, ನನಗ್ ₹1 ಇಷ್ಟೇ ಕೊಡ್ದಕ್ಕದ, ಮಂದಿ ಎಷ್ಟಿಟ್ರು ಕೊಡ್ತಾರ, ನನಗ ಅಷ್ಟು ಸಾಧ್ಯ ಇಲ್ಲ ಅಂತಂದಾಗ ₹1 ನಾ ಕೊಟ್ಟದ್ದು ಎಲ್ಲರಿಗೂ ಮುಟ್ಟಬೇಕು ಅಂತೇಳಿ ಆಕಿ ಸಿದ್ಧಾರ್ಡ್ರಲ್ಲಿ ಕೇಳ್ಕೊಂಡಾಗ ಸಿದ್ಧಾರ್ಡ್ರು ₹1 ಕೋತಂಬರಿ ತಂದು ಎಲ್ಲರಿಗೂ ಮುಟ್ಟುವಂಗ ಮಾಡಿದಂತ ಇವತ್ತು ಕಥೆಗಳು ರಗಡಿ ಕೇಳ್ಕೊಂಡ್ ಬಂದೇವಿ. ಇಲ್ಲಿ ಒಟ್ಟಾರೆ ನಮ್ಗೆ ಇಲ್ಲ ಅಂತೇಳಿ ನಾವು ಒಂದ್ ಸತ್ಕಾರ್ಯಕ್ಕ, ಒಂದು ಒಳ್ಳೆ ಕಾರ್ಯಕ್ಕ ನಮ್ಮಲ್ಲಿ ಇಲ್ಲಲ್ಲ, ಇದ್ದದ್ರೊಳಗನೆ ₹1 ಒಂದೇ ರೊಟ್ಟಿ ನಾವು ಒಂದು ಆಶ್ರಮಕ್ಕ ಮಠಕ್ಕ ಹಸ್ತವ್ರಿಗೆ ಕೊಡೋದ್ರಿಂದ ಅವ್ರು ತೃಪ್ತಿ ಹೊಂತಾರ ಅನ್ನುವಂಥದ್ದನ್ನ ಇಲ್ಲಿ ಪರಮಾತ್ಮ ನಮ್ಮ ಹೃದಯದೊಳಗದಾನ, ಅವ್ರಿಗೆ ಅನುಕೂಲ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ನಮಗ್ ತಿಳಿಸ್ಬೋದು ಅಂತಾರ. ಇಲ್ಲಿ ಅಂದ್ರ ಇವು ಎಲ್ಲವೂ ಕೂಡ ಹೇಳ್ತಾರ ಮುಂದ, ಅಂಗನೆಯರು ಒಲಿಯುವುದು, ಬಂಗಾರ ಸಿಗುವುದು, ಸಂಗ್ರಾಮದಲ್ಲಿ ಗೆದಿಯುವುದು, ಇವು 3 ಸಂಗಯ್ಯನ ಒಲಿಮೆಯೇ ಕಾಣಯ್ಯ ಸರ್ವಜ್ಞ ಅಂತ ಸರ್ವಜ್ಞನು ಕೂಡ ಹೇಳ್ಕೊತ ಬಂದಾರ. ಅಂದ್ರೆ ಇಲ್ಲಿ ಒಟ್ಟಾರೆ ಎಲ್ಲಾ ಮಹಾತ್ಮರು ಸಂತರು ಹೇಳುವ ಉದ್ದೇಶ ಏನದಂದ್ರ, ನಮ್ಮ ಭಾಗ್ಯ ಇತ್ತು ಅಂದ್ರೆ ಅದು ಪ್ರಾಪ್ತಿ ಆಗ್ತದ, ಭಾಗ್ಯ ಇರ್ಲಿಕ್ಕಂದ್ರೆ ಆಗುದಿಲ್ಲ ಅನ್ನುವಂಥದ್ದನ್ನ ಹೇಳ್ಕೋತ ಹೊಂಟಾರ. ಇನ್ನ ಏನ್ ಹೇಳ್ತಾರ ಅಂದ್ರ ಅಂದ್ರೆ ಸ್ತ್ರೀಯರು ತನ್ನ ಇಚ್ಛೆಯಂತೆ ನಡೆಯುವುದು, ಬಂಗಾರ ಪ್ರಾಪ್ತಿಯಾಗುವುದು, ಯುದ್ಧದಲ್ಲಿ ಗೆದಿಯುವುದು, ಈ 3 ಪರಮಾತ್ಮ ದಯ ಇಲ್ಲದೆ ಪ್ರಾಪ್ತಿ ಆಗುವುದಿಲ್ಲ. ಪರಮಾತ್ಮ ದಯ ಆಗಬೇಕಾದ್ರೆ ಪುಣ್ಯವೇ ಬೇಕು. ಅಂದ್ರೆ ನಮ್ ಪುಣ್ಯ ಇರ್ಲಿಕ್ಕಂದ್ರ ಅವ್ ಆಗುದಿಲ್ಲ ಅಂತ ನಾವ್ ಗಟ್ಟಿ ತಿಳ್ಕೊಬೇಕು. ನಾವ್ ಹಿಂಗ್ ಪುಣ್ಯ ಮಾಡ್ದೇವಪ್ಪ ಅಂದ್ರ ಮುಂದೆ ನಮಗೇನಾಗ್ತದ, ಆ ಪುಣ್ಯ ಫಲ ಒಳ್ಳೇದ ನಮ್ಗೆ ಉಣಿಸ್ತದ. ಒಂದು ಕೆಟ್ಟ ಮಾಡ್ದೇವ ಅಂದ್ರೆ ಆ ಕೆಟ್ಟ ಫಲವನ್ನ ಉಂಡೇ ಉಣ್ತೇವಿ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ತಾತ್ಪರ್ಯದ. ಮತ್ತು ವಶ, ಸ್ತ್ರೀ ವಶ, ಧನವಶ, ರಾಜವಶ, ಇವು ಪ್ರಾಪ್ತಿಯಾಗಬೇಕಾದ್ರೂ ಪೂರ್ವ ಪುಣ್ಯವೇ ಬೇಕು, ಪುಣ್ಯವಿಲ್ಲದಾಗುವುದಿಲ್ಲ. ಮಣಿ ಅಂದ್ರೆ ವಜ್ರ ಮತ್ತು ರತ್ನಗಳ ಸಮೂಹ, ಇವು ಪ್ರಾಪ್ತವಾಗಬೇಕಾದ್ರೂ ಪೂರ್ವ ಪುಣ್ಯವೇ ಬೇಕು. ಮಂತ್ರ ತತಿ, ಅನೇಕ ಭೂತ ವೇತಾಳ ಮಂತ್ರಗಳು ಸಮೂಹ ಸಿದ್ಧಿಯಾಗಬೇಕಾದ್ರೂ ಪೂರ್ವ ಪುಣ್ಯವೇ ಬೇಕು. ಮೇಲೆ ಹೇಳಿದಂತೆಲ್ಲ ನನ್ನ ಮನಸ್ಸಿಗೆ ಬಂದಂತೆ ಫಲಿಸಬೇಕಾದರೆ ಪೂರ್ವ ಪುಣ್ಯ ಇಲ್ಲದೆ ಫಲಿಸುವುದಿಲ್ಲ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನ 2ನೇ ನುಡಿ ಒಳಗನು ಕೂಡ ಇದೇ ಪುಣ್ಯ ಇಲ್ಲದೆ ಆಗುದಿಲ್ಲ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಗುರ್ತಾಗ್ತದ. ಒಳ್ಳೊಳ್ಳೆದ ನಾವು ಓದೋದ್ರಿಂದ ಇದು ಆಗುದಿಲ್ಲ. ಆದ್ರೂ ಕೂಡ ಇಲ್ಲಿ ಏನ್ ಹೇಳ್ತಾರ, ದೇವಿ ದುರ್ಗವರ ಸಂಕುಳ ಸೇನೆ ಗುರು ಮಂತ್ರಿ ಪವಿಯ ಪಿಡಿಯುವ ವಾಯುಧವ ಜಾತುತರ ಒಲವು ಋಷಿ ನಿವಾರದಾರೈಕೆ ಐರಾವತನೆ ಯಾವ ಸಂಜೀವನಿ ಮಂತ್ರ ಸಿದ್ಧಿ ಸೇವದಾಮೃತಹಾರ ವಿನಿತು ಮೊದಲಿದ್ದು ಆ ಸವಜಾರೋಳ್ ಮುರಿದ ನರುಸುರಿಗೆ ಭೀತಿಯಂ ದವಿತರಂ ದೈವ ಬಲ ಒಂದಿಲ್ಲದಿರೆ ಹಾನಿಯದು ವನದೊಳಿಂತು ಅನ್ನುವಂಥದನ್ನ ಇದು 2ನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ದೇವಿ ದುರ್ಗವಂದ್ರ ಸ್ವರ್ಗ ಲೋಕ ಕೋಟಿಯಾಗಿಯೂ, ಅಮರ ಸಂಕುಳ ಸೇನೆ ದೇವತೆಗಳ ಸಮೂಹ ಸೇನೆಯು, ಗುರು ಮಂತ್ರಿ ಗುರುಗಳಾದ ಬೃಹಸ್ಪತಿ ಆಚಾರ್ಯರ ಮಂತ್ರಗಳಾಗಿ, ಇವು ಎಲ್ಲ ವಜ್ರಾಯುಧವು ಈ ಎಲ್ಲ ಒದಗಬೇಕಾದ್ರ ಅವು ಪುಣ್ಯ ಇದ್ರೆ ಆಗ್ತಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ತಾತ್ಪರ್ಯದ. ದೇವೇಂದ್ರನಿಗೆ ಯಾರಿಗೂ ಒಳಗೆ ಹೋಗಲಿಕ್ಕೆ ಬಾರದಂತ ಕೋಟೆ ಇತ್ತು, ದೇವತೆಗಳ ಸಮೂಹವೇ ಅವನ ಸೈನ್ಯವಾಗಿತ್ತು. ಗುರುವಾಗಿದ್ದ ಬೃಹಸ್ಪತಿ ಆಚಾರ್ಯರು ಮಂತ್ರಿಯಾಗಿದ್ರು, ವಜ್ರಾಯುಧವೇ ಕೈಯಲ್ಲಿ ಹಿಡಿತಕ್ಕ ಖಡ್ಗವಾಗಿತ್ತು. ಉತ್ಪತ್ತಿ ಇಲ್ಲದ ಬ್ರಹ್ಮ ಮತ್ತು ಚ್ಯುತಿ ಇಲ್ಲದ ನಾರಾಯಣ ಇವರಿಬ್ಬರು ಬಲವಿತ್ತು. ಇದು ಅಲ್ಲದೆ ಸಪ್ತ ಋಷಿಗಳು ಸದಾ ಆಶೀರ್ವಾದ ಮಾಡುತ್ತಿದ್ದರು. ಐರಾವತವೇ ಇವನಿಗೆ ಹತ್ತಕ್ಕೆ ವಾಹನವಾಗಿತ್ತು. ಸತ್ತಂತವರನ್ನು ಬದುಕಿಸುವಂತ ಸಂಜೀವಿನ ಕಡ್ಡಿಯು ಅನೇಕ ಮಂತ್ರಗಳು ಸಿದ್ಧಿಯಾಗಿತ್ತು ಎಂದು ಸವಿಯದಿರತಕ್ಕ ಅಮೃತವೇ ಇವನಿಗೆ ಆಹಾರವಾಗಿತ್ತು. ಇಷ್ಟೆಲ್ಲವೂ ಮೊದಲಾದ ಇದ್ರೂ ಕೂಡ ದೇವೇಂದ್ರನು ರಾಕ್ಷಸರೊಡನೆ ಯುದ್ಧ ಮಾಡುವ ಕಾಲದಲ್ಲಿ ಹೆದರಿ ಹಿಂದಿರುಗಿ ಓಡಿ ಹೋದನು. ಯಾಕಂದರೆ ಪೂರ್ವ ಪುಣ್ಯದ ಸಹಾಯವೊಂದಿಲ್ಲದೆ ಹೋದರೆ ಎಂತವನಾಗಿದ್ದರೂ ಮೇಲೆ ಹೇಳಿದಂತೆ ಕೇಡು ತಪ್ಪುವುದಿಲ್ಲ ಅನ್ನುವಂಥದ್ದನ್ನ
ಇಲ್ಲಿ ನಮ್ಗೆ ಏನ ಇದ್ರಾಗ ನಾವು ಗಟ್ಟಿ ಮಾಡ್ಕೊಂಡು ತಿಳ್ಕೊಬೇಕಾಗ್ಯದಪ್ಪ ಅಂದ್ರ ಹಿಂಗ ಯಾರ್ದಪ್ಪ ಅಂದ್ರ ದೇವೇಂದ್ರನ್ ಇಷ್ಟೆಲ್ಲಾ ಭಾಗ್ಯ ಇತ್ತು. ಯಾಕೆ ಹಿಂದಿನ ಪುಣ್ಯ ಇದ್ದಿಲ್ಲ, ಈಗ ಇದಿಷ್ಟು ಪ್ರಾಪ್ತಿ ಆಗಿತ್ತು. ಪ್ರಾಪ್ತಿ ಆದ್ರೂ ಕೂಡ ಅವ ಯುದ್ಧದಾಗ ಏನಾಯ್ತು, ರಾಕ್ಷಸಡಿ ಅಂಜಿ ಓಡ್ ಹೋದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ. ಅಂದ್ರೆ ಇಷ್ಟು ಎಲ್ಲಾ ಇದ್ರು ಕೂಡ ಅವಾಗ ಆ ಗೆಲುವು ಆಗ್ಲಿಲ್ಲ. ಯಾಕೆ ಹಿಂದಿನ ಆ ಪುಣ್ಯ ಇದ್ದಿದ್ದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಟ್ಟು ನಮ್ಗೆ ಸ್ಪಷ್ಟ ಮಾಡ್ತಾರ. ಅಂದ್ರ ನಮ್ಗೇನ್ ಬಿಡು ಇಷ್ಟೆಲ್ಲಾ ಭೋಗ ಭಾಗ್ಯ ಅದ, ನಮ್ಗೇನಾಗ್ತದ ಅಂತ ಹಿಂಗೆ ಒಂದಿಟ್ಟಿರ್ತದ. ಆದ್ರ ಅವಂದ್ ಏನದಲ್ಲಿ ರಾಕ್ಷಸ ಕೈಯ ಸೋಲುದದ. ಅಲ್ಲಿ ಅವಾಗ ನಾರಾಯಣ ಇಬ್ರು ಎಲ್ಲರ ಬಲ ಇತ್ತು, ಮತ್ತ ಆಚಾರ್ಯ ಇದ್ರು, ವಜ್ರ ಆಯುಧ ಇತ್ತು, ಎಲ್ಲಾ ಇತ್ತು, ಸಂಪತ್ತಿದ್ರು ಕೂಡ ಅವಾಗ ಏನಾಯ್ತು, ಸೋಲಾಯ್ತು. ಅಂದ್ರೆ ಅಲ್ಲಿ ಏನ ನಾವು ಗಟ್ಟಿ ಆಗ್ಬೇಕು, ನಮ್ಮ ಹಣೆ ಬರ್ದಾಗ ಇಲ್ಲ, ಸೋಲದ, ಅದಕ್ಕ ಭಾಗ್ಯವಿಲ್ಲದ ಆಗದು ಅನ್ನುವಂಥದ್ದನ್ನ ಇಷ್ಟೆಲ್ಲಾ ಭಾಗ್ಯಗಳಿದ್ರು ಕೂಡ ಅವ ಸೋಲ್ಬೇಕಂದ್ರೆ ಹಿಂದಿನ ಪುಣ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಟ್ಟು ಗಟ್ಟಿ ಮಾಡ್ತಾರ. ಯಾಕಂದ್ರೆ ಪೂರ್ವ ಪುಣ್ಯದ ಸಹಾಯ ಒಂದಿಲ್ಲದೆ ಹೋದರೆ ಎಂತವನಿಗಾದ್ರೂ ಮೇಲೆ ಇಳಿದ ರೀತಿಯಂತೆ ಕೇಡು ತಪ್ಪುವುದಿಲ್ಲ. ಇನ್ನು ಪೂರ್ವ ಪುಣ್ಯ ಒಂದಿದ್ದರೆ ಎಲ್ಲಿ ಬೇಕಾದಲ್ಲಿ ತನ್ನನ್ನು ರಕ್ಷಣೆ ಮಾಡುತ್ತದೆ ಎಂಬುದನ್ನು ಮುಂದಿನ ಪದ್ಯದಲ್ಲಿ ಹೇಳ್ಕೊತಾರ. ಪುಣ್ಯ ಇತ್ತು ಅಂದ್ರ ಎಂತ ಒಂದು ಸ್ಥಳದಲ್ಲಿ ಅಂದ್ರ ಯುದ್ಧ ರಣರಂಗದೊಳಗ ಇವತ್ತು ಅವನು ಎಲ್ಲರೂ ಅವನು ಹೊಡಿತಾರಪ್ಪ ಅನ್ನುವಂಗಿದ್ರು ಕೂಡ ಇವತ್ತು ರಗಡ ಕತಿಗಳದ ಕೂಡ ಪಾರಾದ ಅನ್ನುವಂಥದ್ದನ್ನ ಕತಿ ಕೇಳೇವೆ. ಅವನು ಪುಣ್ಯ ಇತ್ತು ಅಂದ್ರ ಎಂತಿಂತ ಸಂದರ್ಭದೊಳಗುನು ಕೂಡ ಪಾರಾಗ್ತಾನ ಅನ್ನುವಂಥದ್ದನ್ನ ನಾವು ಮೊನ್ನೆ ಒಂದು ಯುದ್ಧ ವಿಮಾನದ ಕಥೆಯನ್ನು ಕೇಳಿದೇವೆ. ಯುದ್ಧ ವಿಮಾನ ಇವತ್ತ ಯುದ್ಧ ವಿಮಾನಕ್ಕೆ ಬೆಂಕಿ ಹತ್ತು ಅದ್ರ ಎಷ್ಟೋ ಮಂದಿ ಇದ್ರು. ಆ ಎಲ್ಲಾ ಮಂದಿ ಕೂಡ ಏನಾಯ್ತದ್ರಾಗ ಅವ್ರೆಲ್ಲಾ ಶ್ರೀಮಂತರಿದ್ರು, ಎಲ್ಲಾ ಇತ್ತು. ಆದ್ರೂ ಆ ವಿಮಾನಕ್ಕೆ ಎಂತಿಂತ ಶ್ರೀಮಂತರಿದ್ರು. ಆ ವಿಮಾನಕ್ಕೆ ಬೆಂಕಿ ಹತ್ತದಾಗ ಎಲ್ಲರೂ ಸುಟ್ಟು ಕರಕಾದ್ರು. ಒಬ್ಬ ಮನುಷ್ಯನ ಭಾಗ್ಯ ಅಲ್ಲ, ಅವೇನೋ ಭಗವದ್ಗೀತೆಯನ್ನ ಅಲ್ಲಿ ಅವ ಕಂಠಪಾಠ ಮಾಡಕತ್ತಿದ್ನತ್ತ. ಅವ ಮುಂದೆ ಬಂದು ಹೇಳ್ದವ, ಬದುಕುಳಿಗೆ ಬಂದಾಗ ನಾನು ಇದೇ ಮಾತನ್ನ, ನನ್ನ ಪುಣ್ಯ ಇತ್ತು ಅಂದ್ರ ಭಾಗ್ಯ ಇತ್ತಂದ್ರೆ ನಾ ಬದುಕ್ತೀನಿ ಅಂತ ತಿಳ್ಕೊಂಡು ನಾ ಆರಾಮವಾಗಿ ಕೃಷ್ಣ ಪರಮಾತ್ಮನ ನೆನೆಸ್ಕೋತ ಇದ್ದೆ, ನಾನು ಮಾತ್ರ ಪಾರಾದೆ ಅನ್ನುವಂಥದ್ದನ್ನ ನಾವ ಇವತ್ತು ಹಿಂದಡೆ ಸಂದರ್ಶನ ಮಾಡ್ದಾಗ ಹೇಳ್ದ. ಅಂದ್ರ ಅಲ್ಲಿ ಇಷ್ಟೆಲ್ಲಾ ಜನರು ವಿಮಾನದಾಗ ಇದ್ದವ್ರು ಎಲ್ಲರೂ ಕರಕಲಾಗಿ ಹೋದ್ರು ಕೂಡ ಇವ ಉಳಿಬೇಕಂದ್ರ ಅವಂದ್ ಏನದ, ಅಲ್ಲಿ ಇನ್ನ ಬದುಕ್ ಮಾಡೋದು ಭಾಗ್ಯ ಐತಿ, ಅಂದ ಪುಣ್ಯ ಅದ. ಆ ಭಾಗ್ಯವೇ ಅವನ್ ಏನ್ ಮಾಡ್ತು ಅಂದ್ರ ಉಳಿಸ್ತು ಅನ್ನುವಂಥದ್ದನ್ನ ನಾವು ಹಿಂದ ಕತಿ ಕೇಳಿವೆ. ಅದರಂತೆ ಇಲ್ಲಿ ಇಂಥ ಎಲ್ಲಾ ತದ್ರಾಗನು ಕೂಡ ಯುದ್ಧದ ರಣರಂಗದ ರಣಭೂಮಿಯಲ್ಲಿ ಶತ್ರುಗಳ ನರಿವಿನೋಳು, ಚೋರ ವಿಷಯ ಭೂತಾದಿ ಭೀತಿಯೋಳು, ಅಂದ್ರ ಚೋರರ ಕಳ್ಳರೊಳಗನು ಕೂಡ ಮತ್ತು ಪ್ರಾಣಿಗಳು, ಕ್ರೂರ ಪ್ರಾಣಿಗಳಲ್ಲಿಯೂ ಕೂಡ ಅವ ಪಾರಾಗ್ತಾನ ಅನ್ನುವಂಥದ್ದನ್ನ, ಅವನ ಭಾಗ್ಯ ಇತ್ತು ಅಂದ್ರ ಪಾರಾಗ್ತಾನ ಅನ್ನುವಂಥದ್ದನ್ನ ಅದಕ್ಕೂ ಕೂಡ ಒಂದು ಕತಿ ಮುಖಾಂತರ ಹೇಳ್ಕೊತ ಹೋಗ್ತಾರ. ಗಿರಿಯ ಶಿಖರದೋಳ್, ಕಾಂತಾರದೋಳ್, ನಡು ಕಡಲೋಳ್, ಉರಿಯ ಮಧ್ಯದೋಳ್, ರಣಭೂಮಿಯೋಳ್, ಶತ್ರುಳ ನೆರವಿನೋಳ್, ಚೋರ ವಿಷಭೂತಾದಿ ಭೀತಿಯೋಳು, ಪರದೇಶದ ಅಡ್ಡೆಗಳು, ಅಂದ್ರೆ ಪರದೇಶಗಳು ಇದ್ದಾಗಲೂ ಕೂಡ ಅವ್ ಏನೋ ಕಷ್ಟ ಬಂದ್ರು ಅವನ ಭಾಗ್ಯ ಇತ್ತು ಅಂದ್ರೆ ಅವನ್ನ ರಕ್ಷಣೆ ಮಾಡ್ತದ. ದೊರೆ ಮುಳಿದ ವೇಳೆಯೋಳ್, ಬಲು ಕಂಟಕದೋಳ್, ಹರಣ ವಿನಿಯೋಳ್, ನಿದ್ರಾ ಆಲಸ್ಯ ಮರುವಿತನದೋಳ್, ಗಿರಿ ಸಾಹಸವ ನುಳಿದ ಕಾಲದೋಳು ಕೂಡಿ ಬರೆಯುವುದು ಪೂರ್ವ ಸುಕೃತಿ ಇರಲು ಅನ್ನುವಂಥದ್ದನ್ನ ಹೇಳ್ಕೋತ ಬಂದರ. ಇಲ್ಲಿ ಪೂರ್ವ ಸುಕೃತಿ ಇರಲ್ಲ ಅಂದ್ರ ಪೂರ್ವ ಪುಣ್ಯವಿಲ್ಲದಿದ್ದರೆ, ಪೂರ್ವದೊಳಗ್ ಪುಣ್ಯವಿಲ್ಲದಿದ್ದರೆ ಅಂದ್ರ ತೀವ್ರವಾಗಿ ಪರಿಯುವುದನ್ನು ಕಾಪಾಡುವುದು. ಅಂದ್ರೆ ಪುಣ್ಯ ಇತ್ತು, ಪೂರ್ವ ಜನ್ಮದ ಪುಣ್ಯ ಇತ್ತು ಅಂದ್ರ ನಮ್ಮನ್ನ ಕಾಪಾಡ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದ್ರ. ಅದ್ಯಾಂಗ್ರಿ ಅನ್ನಂದ್ರ ಒಂದಿಷ್ಟು ಅವ್ರ ಕತಿ ಹೇಳ್ಕೊತ ಬಂದಾರ. ಗಿರಿಯ ಶಿಖರದೋಳ್ ಅಂದರೆ ಪರ್ವತ ತುದಿಯಲ್ಲಿ ಪೂರ್ವ ಪುಣ್ಯವಿದ್ದರೆ ಪರ್ವತ ತುದಿಯಲ್ಲೇ ಕಾಪಾಡುತ್ತದೆ. ಹೆಂಗಂದರೆ ಪ್ರಹ್ಲಾದನಿಗೆ ಅವನ ತಂದೆ ಹಿರಣ್ಯಕಶ್ಯಪನು ಇಬ್ಬರು ರಾಕ್ಷಸರ ಕೈಯಲ್ಲಿ ಕೊಟ್ಟು ಪರ್ವತದ ಶಿಖರ ಮೇಲಿಂದ ಕೆಳಗೆ ಒಯ್ಯಲಕ್ಕೆ ಅಪ್ಪಣೆ ಮಾಡಿದರು. ರಾಜ್ಯಾಜ್ಞೆಯಂತೆ ರಾಕ್ಷಸರು ಪ್ರಹ್ಲಾದನ್ನು ತೆಗೆದುಕೊಂಡು ಹೋಗಿ ಎತ್ತರವಾದ ಪರ್ವತದ ಮೇಲಿಂದ ಕೆಳಗೆ ಒಯ್ಯುತ್ತಿರಲು ಶ್ರೀಕೃಷ್ಣ ಪರಮಾತ್ಮನು ಭೂದೇವಿ ರೂಪವನ್ನು ಧಾರಣೆ ಮಾಡಿಕೊಂಡು ಆ ಬಾಲಕನು ಭೂಮಿಗೆ ಬೀಳದ್ರೊಳಗೆ
ಒಳಗಾಗಿ ಅಂತರದಲ್ಲಿ ಹಿಡಿದು ಬಾಲಕನನ್ನು ಭೂಮಿಗೆ ಇಳಿಸಿದ. ಮಗು, ನಿಮ್ಮ ತಾಯಿ ನಿನ್ನ ಸಲುವಾಗಿ ಬಹಳ ಸಂಕಟ ಪಡುತ್ತಾಳೆ, ಆದ್ರಿಂದ ನೀನು ತೀವ್ರ ಮನೆಗೆ ಹೋಗಿ ನಿಮ್ಮ ತಾಯಿಯನ್ನು ಸಂತೈಸಿ ಎಂದು ಹೇಳಿ ತಾನು ಅದೃಶ್ಯನಾದನು. ಈ ಪ್ರಕಾರ ಪೂರ್ವ ಪುಣ್ಯವಿದ್ದರೆ ಅವನನ್ನು ಕಾಪಾಡುತ್ತದೆ. ಅಂದ್ರ ನಮ್ ಪುಣ್ಯ ಇತ್ತು ಅಂದ್ರ ಅದು ಅಂತ ನೋಡಿ, ಶಿಖರದ ಮ್ಯಾಗಲಿದ್ದ ರಾಕ್ಷಸರು ಎತ್ತಿ ಒಗೆದ್ರು ಕೂಡ ಆ ಪರಮಾತ್ಮ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಬಂದು ಅವನ ಕೈ ಹಿಡಿದು ಇಳಿಸಿ, ನಿನ್ನ ತಾಯಿ ನಿನ್ನ ಸಂಬಂಧ ಹಳಸ್ತಾಳ, ದುಃಖ ಪಡ್ತಾಳ, ಹೋಗಿ ಆಕೆನ ಸಂತೈಸು ಅಂತ ಹೇಳ್ಬೇಕಾದ್ರ ಇದು ಯಾರ್ದು ಅಂದ್ರ ಭಾಗ್ಯವಿಲ್ಲದಾಗ ಹಿಂದಿನ ಪುಣ್ಯನೇ ಅವನ್ ಕಾಪಾಡ್ತದ ಅನ್ನುವಂಥದ್ದನ್ನ ಇಲ್ಲಿ ನಮ್ಮೆಲ್ಲರಿಗೆ ಗಟ್ಟಿಯಾಕದ. ನಮಗೇನ್ ಸಾಧ್ಯ ರೀ, ನಮಗ್ಯಾಕಾಗಿತ್ತು ಅಂತ ನಾವ್ ಬಾಳ್ ಮಂದಿ ನಮ್ಗಾಗೇನ್ ಹಾಕೋತೀವಿ. ಆದ್ರೂ ನನ್ನ ಪುಣ್ಯ ಇತ್ತು ಅಂದ್ರ ಇನ್ನ ಹೇಳ್ತಾರ, ಇನ್ನ ಎಂತಿಂತದ್ರೊಳಗನು ನಾವು ಪಾರಾಕ್ಯವಿ ಅನ್ನುವಂಥದ್ದನ್ನ ಇನ್ನ ಮುಂದೆ ಹೇಳ್ತಾರ. ಹೆಂಗಂದ್ರೆ ಚಂದ್ರಹಾಸನು ಸಣ್ಣ ಬಾಲಕನಾಗಿದ್ದನು. ಇವನಿಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇದ್ದಿದ್ದಿಲ್ಲ, ಎಲ್ಲರೂ ಸತ್ತು ಹೋಗಿದ್ರು. ಕೇವಲ ಒಬ್ಬ ದಾಸಿ ಮಾತ್ರ ಆ ಬಾಲಕನನ್ನು ರಕ್ಷಣೆ ಮಾಡುತ್ತಿದ್ದಳು. ಇವನಿಗೆ ವೈರಿಯಾದಂತ ರಾಜನು ಆ ಬಾಲಕನನ್ನು ಕೊಂದು ಹಾಕಿದರೆ ಯೋಗ್ಯವು, ಇಲ್ಲವಾದರೆ ಇದೇ ನಮಗೆ ಮುಂದೆ ವೈರಿ ಆಗುತ್ತದೆಂದು ವಿಚಾರ ಮಾಡಿ ಕೆಲವು ಜನ ಸೈನಿಕರಿಂದ ರಸ್ತೆಯಲ್ಲಿ ಆಡತಕ್ಕ ಬಾಲಕನನ್ನು ಹಿಡಿಸಿ ಆ ಬಾಲಕನನ್ನು ಮಹಾಘೋರಾರಣ್ಯದಲ್ಲಿ ಒಯ್ದು ತುಂಡ ಮಾಡಿ ಕಡಿದು ಚೆಲ್ಲಿ ಬೀಳಿರಿ ಎಂದು ಆಜ್ಞೆ ಮಾಡಿದನು. ಆಗ ಅವನು ರಾಜ್ಞೆಯಂತೆ ಆ ಬಾಲಕನನ್ನು ತೆಗೆದುಕೊಂಡು ಅರಣ್ಯಕ್ಕೆ ಹೋಗಿ ಇನ್ನೂ ಕಡಿಯಬೇಕಾದ್ರೊಳಗಾಗಿ ಆ ಸಣ್ಣ ಬಾಲಕನನ್ನು ನೋಡಿ ಅವರಿಗೆ ದಯ ಉತ್ಪತ್ತಿ ಆಯಿತು. ಆಗ ಅವನು ಆ ಕನಿಕರದಿಂದ ಆ ಬಾಲಕನನ್ನು ಕೊಲ್ಲಬಾರದೆಂದು ನಿಶ್ಚಯ ಮಾಡಿದರು. ಬಾಲಕನಿಗೆ ಒಂದು ಕಾಲಳಿಗೆ 6 ಬೆರಳು ಇದ್ದವು. ಅವುಗಳಲ್ಲಿ ಒಂದು ಬೆರಳನ್ನು ಕಡಿದುಕೊಂಡು ಹೋಗಿ ರಾಜನಿಗೆ ತೋರಿಸಿದಲಾಯ್ತು ಎಂದು ವಿಚಾರ ಮಾಡಿ ಒಂದು ಬೆರಳನ್ನು ಮಾತ್ರ ಕತ್ತರಿಸಿ ಕೈಗೆ ಮೈಗೆ ರಕ್ತನೆಲ್ಲ ಹಚ್ಚಿಕೊಂಡು ಆ ಬಾಲಕನ್ನು ಅರಣ್ಯದಲ್ಲೇ ಬಿಟ್ಟು ಹೋದರು. ಆಗ ಅನಾಥನಾದಂತ ಬಾಲಕನು ರೋದನ ಮಾಡುತ್ತಾ ಅಲ್ಲೇ ಬೀಳುವಂತದಾಯಿತು. ಅರಣ್ಯದಲ್ಲಿದ್ದ ನೆವಿಲಿಗಳು ಬಂದು ಮಗುವಿಗೆ ಬಿಸಿಲು ಹತ್ತಬಾರದೆಂದು ತಮ್ಮ ಪಕ್ಕದನ್ನೇ ಹರಿವಿ ನೆರಳು ಮಾಡುತ್ತಿದ್ದವು. ಗಿಳಿಗಳು ಅಲ್ಲಲ್ಲಿ ಹಾರಾಡಿ ಪಕ್ವವಾದಂತ ಹಣ್ಣುಗಳನ್ನು ತಂದು ಆ ಬಾಲಕನ ಬಾಯಲ್ಲಿ ಹಾಕುತ್ತಿದ್ದವು. ನಾಗರ ಹಾವುಗಳ ಆ ಬಾಲಕನನ್ನು ಕೊಲ್ಲುವುದಕ್ಕೆ ಮತ್ತೆ ಯಾರಾದ್ರೂ ಬಂದಾರೆಂದು ತಮ್ಮ ಹೆಡೆಯನ್ನು ತೆಗೆದು ಬಾಲಕನ ಸುತ್ತಮುತ್ತಲು ಅವನನ್ನು ಕಾಯುತ್ತಾ ಅಡ್ಡಾಡುತ್ತಿದ್ದರು. ಈ ಪ್ರಕಾರ ಪಶು ಪಕ್ಷಿಗಳು ಬಾಲಕನನ್ನು ಘೋರ ಅರಣ್ಯದಲ್ಲಿ ರಕ್ಷಣೆ ಮಾಡುತ್ತಿದ್ದವು. ಹೇಳಲಿಕ್ಕೆ ಕಾರಣವೇನೆಂದರೆ ಘೋರ ಅರಣ್ಯದಲ್ಲಿಯೂ ಸಹ ಪೂರ್ವ ಪುಣ್ಯವಿದ್ದರೆ ರಕ್ಷಣೆ ಆಗ್ತದ ಅನ್ನುವಂಥದ್ದನ್ನ ಆ ಬಾಲಕನ ಕಥೆ ಸಿದ್ದೇಶ್ವರಗಳು ಬಹಳ ಚಂದ ಹೇಳ್ಯಾರ, ಎಲ್ಲರಿಗೂ ಇರ್ತದ. ಆದ್ರ ಹಂಗ ರಕ್ಷಣೆ ಆಗ್ತದ ಅನ್ನುವಂಥದ್ದನ್ನ ನಾವ ರಾಜ ಮುಂದ ಅವ್ರ ಕೈಯಾಗ ಒಂದ್ ಇದು ಕಳ್ಸಿರ್ತಾನಂತ, ಒಂದ್ ಏನ್ ಕಳ್ಸಿನ ಪತ್ರ ಕಳ್ಸಿರ್ತಾನ. ಈ ಭೂಮಿಗೆ ಬಂದವರು ಎಲ್ಲರೂ ಒಂದ್ ದಿವ್ಸ ಹೋಗವ್ರಿ ಅದಾರ, ಈ ಧರೆ ಯಾರನ್ನೂ ಬಿಟ್ಟಿಲ್ಲ. ಆದ್ರೂ ಈ ರಾಜನಿಗೆ ಇಂಥದ್ ಬಂದದಂದ್ರ ಅವಂಗ ಒಳ್ಳೇದಾಗ್ಲಿ, ಅವಾಗ ಈ ಭೂಮಿ ಏನಾದಪ್ಪ ಅಂದ್ರ ಅವಂಗ ಸುಖ ಶಾಂತಿ ಕೊಡ್ಲಿ ಅಂತ ಸಂದರ್ಭದೊಳಗುನು ಅವಂಗ ಶುಭವಾಗ್ಲಿ ಒಳ್ಳೇದಾಗ್ಲಿ ಅಂತ ಲೆಟರ್ ಬರ್ದ್ ಕೊಟ್ಟಿದ್ನಂತ. ಎಂತಿಂತ ಎಷ್ಟೋ ಮಂದಿ ರಾಜರನ್ನ ಈ ಭೂಮಿ ತಗೊಂಡು ಹೋಗ್ಯದ. ಇದೇನ ದೊಡ್ಡ ಮಹಾ ಅಲ್ಲ, ಅವಂಗ ಒಳ್ಳೇದಾಗ್ಲಿ, ನನಗ್ ಸಾವಾದ್ರೂ ಕೂಡ ಅವಂಗ ಒಳ್ಳೇದಾಗ್ಲಿ ಅಂತೇಳಿ ಅಂತ ಸಂದರ್ಭದಾಗ ಒಂದು ಪತ್ರವನ್ನ ಬರೆದು ಕೊಟ್ಟಾಗ ಅವಾಗ ರಾಜಾಗ ಮತ್ತೆ ಏನಾಯ್ತಂದ್ರ ಎಚ್ಚರ ಆಯ್ತು ಅಂತ, ನಾ ಎಂತ ತಪ್ಪ ಕಾರ್ಯವನ್ನು ಮಾಡಿದೆ, ಇಂತ ಸಣ್ಣ ಬಾಲಕನಲ್ಲಿ ಇಂತ ವಿಚಾರದಂದ್ರ ನಾನ್ ಇಂತ ಮಾಡಬಾರ್ದ ತಪ್ಪು ಕಾರ್ಯವನ್ನು ಮಾಡ್ದ ಅಂತೇಳಿ ಮತ್ತ ಹೋಗಿ ಅವನ ಹುಡುಕಿ ಅವನು ತಂದು ಮತ್ತ ಅವನನ್ನೇ ರಾಜ ಪಟ್ಟಕ್ ಮಾಡ್ದ ಅನ್ನುವಂಥದ್ದನ್ನ ಸಿದ್ದೇಶ್ವರಗಳು ಬಹಳ ಚಂದ ಈ ಕಥೆ ಹೇಳ್ಯಾರ. ಇಲ್ಲಿ ಒಟ್ಟಾರೆ ನಮ್ಗೆ ಇಲ್ಲಿ ಏನು ಬೇಕಾಗ್ಯದ ಅಂದ್ರ ಅಂತ ಸಂದರ್ಭದೊಳಗೂ ಕೂಡ ನಮ್ಮ ಭಾಗ್ಯ ಇತ್ತು ಅಂದ್ರ ಪುಣ್ಯ ಇತ್ತು ಅಂದ್ರ ಅಲ್ಲಿ ರಕ್ಷಣೆ ಆಕ್ಕದ ಅನ್ನುವಂಥದ್ದನ್ನ ಇವತ್ತು ಪ್ರಹ್ಲಾದನ ಕಥೆ ಹೇಳಿದ್ರು. ಇಲ್ಲಿ ಒಟ್ಟ ಹೇಳುವಂತ ತಾತ್ಪರ್ಯ ಏನು ಅದಂದ್ರ ಭಾಗ್ಯ ಇತ್ತು ಅಂದ್ರ ಎಂತ ಸಂದರ್ಭದೊಳಗೂ ಕೂಡ ನಮ್ಮನ್ನ
ಆ ಭಾಗ್ಯ ನಮ್ಮನ್ನ ರಕ್ಷಣೆ ಮಾಡ್ತದ, ಪುಣ್ಯ ನಮ್ಮನ್ನ ರಕ್ಷಣೆ ಮಾಡ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನ ಎಷ್ಟೋ ಕಥೆ ಹೇಳ್ಕೊತ ಹೋಗ್ತಾರ. ನಡು ಗಡಲು ಅಂದರೆ ಸಮುದ್ರದ ಮಧ್ಯದೊಳಗನು ಕೂಡ, ನಡುಗಡಲೋಳ ಅಂದರೆ ಸಮುದ್ರದ ಮಧ್ಯದಲ್ಲಿ ಒಂದಾನೊಂದು ಕಾಲದಲ್ಲಿ ಸಮುದ್ರದಲ್ಲಿ ಹಡಗು ಹೋಗುತ್ತಿತ್ತು. ಹಡಗು ಸಮುದ್ರದ ಮಧ್ಯಕ್ಕೆ ಬಂದಾಗ ಯಾವುದೋ ಒಂದು ಕಾರಣದಿಂದ ಹೊಯ್ದಾಡಕ್ಕೆ ಹತ್ತಿತು. ಆಗ ಅದರಲ್ಲಿದ್ದ ನಾವಿಕರೆಲ್ಲರೂ ತಮ್ಮ ತಮ್ಮ ಸಾಮಗ್ರಿಗಳನ್ನು ತೆಗೆದುಕೊಂಡು ಈಜುತ್ತಾ ಹೊರಡು ಹೋದರು. ಹಡಗಿನಲ್ಲಿ ನೀರು ಹೋಗಲಿಕ್ಕೆ ಪ್ರಾರಂಭ ಮಾಡಿತ್ತು. ಆಗ ಎಲ್ಲರೂ ಗಾಬರಿಯಾಗಿ ಹಡಗಿನಿಂದ ನೀರಿನಲ್ಲಿ ಹಾರಿಕೊಂಡರು. ಅವರಲ್ಲಿ ಕೆಲವರು ಈಜಲಿಕ್ಕೆ ಹತ್ತಿದರು, ಕೆಲವರು ಮುಳುಗಲಕ್ಕೆ ಹತ್ತಿದರು. ಇಂಥ ಹೊತ್ತಿನಲ್ಲಿ ಕೆಲವು ಹಡಗುಗಳು ಬಂದು ಕೆಲವರನ್ನು ಒಯ್ದು, ವಿಮಾನಗಳು ಬಂದು ಕೆಲವರನ್ನು ಒಯ್ದವು. ಅಂತೂ ಒಬ್ಬರು ಸಾಯದೆ ಎಲ್ಲರೂ ಬದುಕುವಂತರಾದರು. ಹೇಳಲಿಕ್ಕೆ ಕಾರಣವೇನೆಂದ್ರೆ ಸಮುದ್ರದ ಮಧ್ಯದಲ್ಲಿಯೂ ಕೂಡ ಪೂರ್ವ ಪುಣ್ಯ ಇತ್ತಂದ್ರೆ ಕಾಯ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದನ್ನ ನಾವು ಸಿದ್ಧಾರೂಢ ಕಥಾಮೃತಗಳು ನಾವು ಕೇಳ್ಕೊಂಡ್ ಬಂದೇವಿ. ಲಕ್ಷ್ಮೀಬಾಯಿ ಅನ್ನುವ ಆಕಿ ಒಂದು ಸಣ್ಣ ಮಗುವನ್ನ ಅವರು ತಂದೆ ತಾಯಿ ಬಿಟ್ಟು ಓಡಿ ಹೋದ್ರು. ಆ ಮತ್ತೊಂದು ಹಡಗಿಗೆ ಹಬ್ಬಿದ್ರು. ಈ ಸಣ್ಣ ಮಗುವನ್ನ ಸಾಯ್ತಲ್ಲ, ಇದನ್ನ ರಕ್ಷಣೆ ಮಾಡ್ಬೇಕು, ನಾ ಸತ್ರು ಚಿಂತಿಲ್ಲ ಅಂತ ಸಣ್ಣ ಕೂಸಿನ ತಗೊಳಕ್ ಹೋದ್ಲು. ತಗೊಳಕ್ ಹೋದಾಗ ಹಡಗ್ ಏನಾಯ್ತು, ಇವ್ರು ಬಿಟ್ಟು ಕಡೆ ಕಾಯ್ಬಿಡ್ತು, ಪಾರಾಯ್ತು. ಅವಾಗ ಈ ತಾಯಿ ಏನ್ ಮಾಡಕತ್ಲು, ಮುಣಗಾಕತ್ಲು. ಮುಣಗ ಮುಂದ ಆ ಸಿದ್ಧಾರೂಢ ನೋಡ್ ನೀನೇ ನನ್ ರಕ್ಷಣೆ ಮಾಡವ ಅಂತಂದಾಗ ಆ ಪುಣ್ಯದ ಫಲದಿಂದ ಆಕಿಗೆ ಏನಾಯ್ತು, ಆ ಸಿದ್ಧಾರೂಢ ಬಂದು ಆಕಿನ ಹಡಗಿನಾಗ ತಗೊಂಡು ಬಂದು ಈ ದಂಡಿಗೆ ದಾಡ್ಸಿದ್ರು ಅನ್ನುವಂಥದ್ದನ್ನ ಕತಿ ಕೇಳೇವ್ ನಾವು. ಅಂದ್ರೆ ಪುಣ್ಯ ಏನ್ ಮಾಡಿದ್ರು, ಆ ನಾ ಸತ್ರು ಸಿಂತಲ್ಲ ಸಣ್ಣ ಕೂಸಿ ಏನ್ ಮಾಡಿದ, ಆ ಕೂಸಿನ ರಕ್ಷಣೆ ಮಾಡ್ಬೇಕು ಅಂತೇಳಿ ಅದು ಪುಣ್ಯ ಮಾಡಿದ್ಲು. ಆ ಪುಣ್ಯ ಮಾಡಿದ್ದನ್ನ ಸಿದ್ಧಾರೂಢ ಕಿವಿ ಬಿತ್ತು. ಅವಾಗ ಸಿದ್ಧಾರೂಢರು ಬಂದು ಆ ರಕ್ಷಣೆ ಮಾಡಿದ್ರು ಅನ್ನುವಂಥದ್ದನ್ನ, ಹಂಗ ಪರಮಾತ್ಮ ಯಾವ ರೀತಿಯಿಂದ ಆದ್ರೂ ಕೂಡ ನಾವು ಪುಣ್ಯನೇ ನಮ್ಮನ್ನ ರಕ್ಷಣೆ ಮಾಡ್ತದ. ಅದಕ್ಕೆ ಕೊಡುಂತು ಏನಾಗ್ತದ ಅಂತೇಳಿ ನಾವು ಏನ್ ಮಾಡ್ತೇವೆ, ಬರೀ ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಏನಾಗ್ತದ, ತಗೋ ₹1 ಕೊಟ್ರಿ ಏನಾಗ್ತದ, ಅದು ₹1 ಹಸ್ತವ್ರಿಗೆ ಒಂದೇ ರೊಟ್ಟಿ, ಹಸ್ತವ್ರಿಗೆ ನಿವೃತ್ತಿದವ್ರಿಗೆ ಒಂದೇ ಗ್ಲಾಸ್ ನೀರ, ಅವ್ರಿಗೆ ಎಷ್ಟು ಮನಸ್ಸು ತೃಪ್ತಿ ಆಯ್ತು ಅಂದ್ರೆ ಅವ್ರು ಹರಿಸ್ತಾರ. ಈಗ ನನ್ ಬಹಳ ತಿಳುವಳಿಕೆ ಆಯ್ತು, ನಿನ್ಗೆ ಒಳ್ಳೇದಾಗ್ಲಿ, ನೀನು ಪುಣ್ಯ ಬರ್ಲಮ್ಮ ತಾಯಿ ಅಂತೇಳಿ ಅವರು ಪರಮಾತ್ಮಲ್ಲಿ ಪ್ರಾರ್ಥಿಸ್ತಾರ. ಆ ಪುಣ್ಯ ನಮಗೆ ಯಾವಾಗ ರಕ್ಷಣೆ ಮಾಡ್ತದಂದ್ರ ಒಂದೊಂದು ಸಂದರ್ಭದೊಳಗೂ ಕೂಡ ಆ ಪುಣ್ಯ ನಮ್ಮನ್ನ ರಕ್ಷಣೆ ಮಾಡ್ತದ. ಅದಕ್ಕೆ ನಾವು ಅದೇನ್ ಮಾಡ್ತದಂದ್ರ ಆಲಸ್ಯ ಮುಗ್ಗಲತನ ಮಾಡದೆ ನಮ್ಮ ಕೈಲಿದ್ದಷ್ಟು ನಮ್ಗಿತ್ತ ಇದ್ರ ಕೊಡು, ಇರ್ಲಿಕ್ಕಂದ್ರ ಕೊಡ್ತೀನಿ ಅನ್ನುವಂತ ಭಾವ ಇತ್ತು ಅಂದ್ರ ಇವತ್ತ ₹100 ನನ್ನ ಹತ್ತಿಕ್ ಇಷ್ಟೇ ಅದ, ನಾವ್ ಇನ್ನೊಂದ್ 4 ದಿವಸ ಪ್ರಪಂಚ ಮಾಡ್ಬೇಕಾಗಿತ್ತ. ನಾಳೆಗೆ ಹೆಂಗಾರ ಮಾಡ್ತಾನ ಭಗವಂತ. ₹50 ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಕೊಟ್ಟೇವಂದ್ರ ಅದು ಮುಂದಾದ ನಮಗ ಲಕ್ಷಗಟ್ಲೆ ಅದು ಆಗಿ ಬರ್ತದ ಅನ್ನುವಂಥದ್ದನ್ನ ನಮ್ ಹೃದಯದೊಳಗೆ ಇರ್ಬೇಕು. ನಮಗೆ ಇಲ್ಲ ಅವ್ರಿಗೆಲ್ಲಿ ಕೊಡುದು ಅಂತೇಳಿ ನಾವು ಪುಣ್ಯ ಮಾಡಕ್ ನಮ್ ಮನಸ್ಸು ಬಾಳ್ ಒಪ್ಪುದಿಲ್ಲ, ರಗಡಿ ಇರ್ತದ, ಪುಣ್ಯನೇ ಮಾಡುದಿಲ್ಲ. ಅಂದಾಗ ಒಂದು ಸಂದರ್ಭದೊಳಗೆ ಏನಾಗ್ತದ, ನಮ್ಮನ್ನ ಯಾರು ರಕ್ಷಣೆ ಮಾಡುದಿಲ್ಲ, ನಮ್ಮ ಪುಣ್ಯವೇ ನಮ್ಮನ್ನ ರಕ್ಷಣೆ ಮಾಡ್ತದಂತ ನಾವು ಗಟ್ಟಿ ಇಟ್ಕೋಬೇಕು. ನಾವ್ ಇವತ್ತ ನಮ್ಮ ಸಂಸಾರದಾಗ ನಾವು ನೋಡ್ತೇವೆ, ಒಬ್ಬೊಬ್ರು ಪುಣ್ಯವನ್ನೇ ಮಾಡ್ತಿರ್ತಾರ, ಒಳ್ಳೆ ಕಾರ್ಯವನ್ನೇ ಮಾಡ್ತಿರ್ತಾರ, ಪರರಿಗೆ ಉಪಕಾರಕ್ಕಾಗಿಯೇ ಬದುಕ್ತಿರ್ತಾರ. ಅವರು ಯಾರ ಮ್ಯಾಗೂ, ಮಕ್ಕಳ ಮ್ಯಾಗ, ದುಡ್ಡಿನ ಮ್ಯಾಗ, ಯಾರ ಮ್ಯಾಗೂ ಅವ್ರ ಅವಲಂಬನೆ ಆಗುದಿಲ್ಲ. ಅವ್ರು ಎದ್ರ ಮ್ಯಾಗ ಅವಲಂಬನೆ ಆಕ್ತಾರ, ಪರಮಾತ್ಮನ ಮ್ಯಾಗನೆ, ಧರ್ಮದ ಮ್ಯಾಗನೆ ಅವಲಂಬನೆ ಆಗ್ತಾರ. ಅವ್ರನ್ನ ಪರಮಾತ್ಮ ಎಷ್ಟು ಚಂದ ರಕ್ಷಣೆ ಮಾಡಿ ಅವ್ರನ್ನ ತೆಗೆದುಕೊಂಡು ಹೋಗ್ತಾನ. ಇವ್ರು ಒಬ್ಬೊಬ್ಬರ ಮ್ಯಾಗ ಅವಲಂಬನೆ ಆಗ್ತಾರ, ಹೆಂಡ್ರ ಮ್ಯಾಗ, ಹೊಲದ ಮ್ಯಾಗ, ಮಕ್ಕಳ ಮ್ಯಾಗ. ಗಳಿಸೀನಿ, ನಾನ್ ರಗಡ, ನಾನು ಏನೇನೋ ಅಹಂಕಾರ ಪಟ್ಕೊಂಡ್ ನಾ ಯಾವ್ದನ್ ಮಾಡೀನಿ ಅಂತೇಳಿ ಅಹಂಕಾರ ಪಟ್ಕೊಂಡು ಏನ್ ಮಾಡ್ತಾರ, ಅವು ಯಾವ ನಮ್ಮನ್ನ ರಕ್ಷಣೆ ಮಾಡುದಿಲ್ಲ. ಇವತ್ತು ಹೆಂಡ್ರು ರಕ್ಷಣೆ ಮಾಡಂಗಿಲ್ಲ, ರೊಕ್ಕನು ರಕ್ಷಣೆ ಮಾಡಿ, ಯಾವ ರಕ್ಷಣೆ ಮಾಡಾರ ಎಷ್ಟು ದುಃಖಿಯಾಗಿ ಹೇಳ್ತಿರ್ತಾರ. ಅದೇ ಪುಣ್ಯವನ್ನ, ಭಾಗ್ಯವನ್ನ ಮಾಡಿದ್ರು, ಪುಣ್ಯ ಮಾಡಿದ್ರು ಅಂದ್ರ ಆ ಭಾಗ್ಯ ಏನ್ ಮಾಡ್ತದ, ಅವಾಗ ಮಲಗಲಾರಂಗ, ಜಡ್ಡು ಬರ್ಲಾರಂಗ, ಯಾವ ರೀತಿಯಿಂದ ಯಾರ ಹೊಟ್ಟೆಯಾಗ ಬಂದು ರಕ್ಷಣೆ ಮಾಡಿ ಅವ್ರು ಏನಾಗ್ತಾರಂದ್ರ ಯಾರಿಗೂ ಕೂಡ ದುಃಖ ಕೊಡದೆ, ತಾವು ದುಃಖಿಗಳಾಗದೆ ಆರಾಮವಾಗಿ ಇವತ್ತೇನ್ ಮಾಡ್ತಾರ, ಭಗವಂತ ಮನಸ್ಸು ಮಾಡಿದ್ರ ನಮ್ ಆರಾಮವಾಗಿ ಕರ್ಕೊಂಡು ಹೋಗ್ಬಿಡ್ತಾರ. ನಮ್ಗ್ ಸಾವಿನ ಭಯ ಬಾಳ ಇರ್ತದ, ನಾಳೆಗೆ ಹೆಂಗ ನೋಡ್ತಾರ ಇಲ್ಲೋ,
ನಾಳೆ ನನ್ ರಕ್ಷಣೆ ಆಗ್ತದಿಲ್ಲೋ ಅಂತೇಳಿ ನಮ್ಗೆ ಎದ್ರ ಭಯ ಇರ್ತದ, ಸಾವಿನ ಭಯ ಬಹಳ ಇರ್ತದ. ಆ ಭಯವನ್ನ ಮತ್ತ ನಮ್ಮ ಪುಣ್ಯ ಮಾತ್ರ ರಕ್ಷಣೆ ಮಾಡ್ತದ. ಅದಕ್ಕೆ ನಾವು ಒಟ್ಟಾರೆ ಪರಮಾತ್ಮ ನನ್ನ ಒಳಗದಾನ ಅಂತೇಳಿ ಯಾವಾಗಲೂ ನಾವು ಭಾಗ್ಯ ಪುಣ್ಯವನ್ನ ಕಾರ್ಯವನ್ನು ಮಾಡ್ತಿದ್ದೇವಂದ್ರ ಆ ಭಾಗ್ಯ ನಮಗ್ ಬಂದು ಮುಂದ್ ಉಣಿಸ್ತದ. ಇದ್ರ ಯಾವ ಸಂಶಯ ಇಲ್ಲ ಅನ್ನುವಂಥದನ್ನ ಇವತ್ ಕಥೆ ನೋಡಿ ಎಷ್ಟು ಕೇಳ್ಕೊತ ಬಂದೇವಿ. ಪ್ರಹ್ಲಾದನಾಗ್ಲಿ ಮತ್ತು ರಣರಂಗದೊಳಗಾಗ್ಲಿ, ಸಮುದ್ರ ಒಳಗ ಹೊಳಿ ಒಳಗೆ ಬಿದ್ದಾಗಲಿ, ಎಲ್ಲಾ ಸಂದರ್ಭದಾಗೂ ಕೂಡ ಪುಣ್ಯ ಇತ್ತು ಅಂದ್ರ ಆ ಪರಮಾತ್ಮ ಬಂದು ನಮ್ಮ ರಕ್ಷಣೆ ಮಾಡ್ತಾನ. ಇದಕ್ಕ ಇವತ್ತು ನಿಜಗುಂಡ್ರೆ ಅಭಯ ಕೊಟ್ಟಾರ. ಇವತ್ತು ಸ್ಮೃತಿ ಇದು ಏನೈತೆ ಪ್ರಮಾಣದ ಈ ಶಾಸ್ತ್ರಗಳು ಪ್ರಮಾಣ ಅದಾವು ಅನ್ನುವಂಥದ್ದನ್ನ ನಾವು ನಂಬಿದೇವಂದ್ರ ನಮಗೇನಾಗ್ತದ, ಒಟ್ಟಾರೆ ಹೇಳುವುದು ಏನೈತಂದ್ರ ಪುಣ್ಯವೇ ನಮ್ಮನ್ನ ರಕ್ಷಣೆ ಮಾಡ್ತದ, ಭಾಗ್ಯವಿಲ್ಲ ಆಗದು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದನ್ನ ಮತ್ತ ನಾಳಿಗೆ ಇನ್ನೊಂದಿಷ್ಟು ಚರ್ಚೆ ಮಾಡ್ಕೊಂಡು ಹೋಗೋಣ. ಮತ್ತ ಅದನ್ನೇ ಇನ್ನೊಂದಿಷ್ಟು ಎಲ್ಲರೂ ಹೇಳೋದ್ರಿಂದ ನಮ್ಮ ಮನಸ್ಸುನು ಕೂಡ ಹೃದಯದಲ್ಲಿ ಛೇದನ ಆಗ್ತದ. ಬರೀ ನಾವು ಕೇಳ್ಕೊತಾ ಇರೋದಿಲ್ಲ, ನಾವು ಹೇಳಕ್ ಹೋದೇವಂದ್ರ, ನಾವು ಪ್ರಯೋಗ ಮಾಡಕ್ ಹೋದೇವಂದ್ರ ಇವತ್ತ ಏನಾಗ್ತದಪ್ಪ, ಇವತ್ತೊಂದು ಒಳ್ಳೆ ಮತ್ತೊಬ್ರಿಗೆ ಒಳ್ಳೆ ಮಾಡಿದ್ರ ಅಂತೇಳಿ ನಾವು ನೋಡಿ ಇವತ್ತ ನಮ್ಮ ರೊಕ್ಕ ಕಿಸಿದಾಗಿದ್ದು ಇವತ್ತಿನ ಪ್ರತ್ಯೇಕ ನಾವಂತ ಖರ್ಚಿಗೆ ತಂದಿರ್ತೇವೆ. ಅದ್ರೊಳಗೆ ಏನೋ ಭಿಕ್ಷುಕರಿಗಾಗ್ಲಿ ಒಂದಿಷ್ಟು ಏನೋ ಪುಣ್ಯದ ಕಾರ್ಯ ನಾವು ಮಾಡ್ದೇವಂದ್ರ ನಮಗ್ ಸಂಜೆ ಮಾಡಿ ನೆಮ್ಮದಿ ಶಾಂತಿ ಇರ್ತದ. ಪುಣ್ಯ ಮಾಡಿದಾಗ ಮನಸ್ಸ ಬಹಳ ವಿಶಾಲ ಇರ್ತದ, ಆನಂದ ಅನಿಸ್ತದ. ನಾವು ಯಾರಿಗ ಒಳ್ಳೆ ಕಾರ್ಯ ಅಂದ್ರೆ ಒಂದಿಷ್ಟು ಬೀಳ್ತಿದ್ರು ಎಬ್ಸುದು ಬರ್ರಿ ಅನ್ನೋದು, ಒಂದಿಷ್ಟು ದುಃಖಿಗಳಾದ್ರ ಮಾತಾಡ್ಸಿದ್ರು, ಏನೋ ಒಂದಿಷ್ಟು ಬೇಡ್ಕೊಂಡವ್ರಿಗೆ ₹1 ಕೊಡುದು, ಹಸ್ತವ್ರಿಗೆ ಏನೋ ಒಂದು ತುತ್ತು ಅನ್ನ ಕೊಡುದ್ರಿಂದ ನಮ್ ಮನಸ್ಸು ನೋಡಿ ಎಷ್ಟು ನಿರಾಳ ಆಗ್ತದೆ, ಎಷ್ಟು ಆನಂದ ಕೊಡ್ತಾ. ಇದು ಪ್ರಯೋಗ ಮಾಡಿ ನೋಡಮ್ಮ. ಪ್ರಯೋಗ ಮಾಡಿದಾಗ ಆ ಆನಂದ ಹೋಗಲ್ಲ, ಅವಾಗ ಆನಂದ ಆಗ್ತದ. ಆ ಕೊಟ್ಟಂತ ಮುಂದ ಅವ್ರು ಹರಿಸ್ತಾರ, ನಿನಗ್ ಒಳ್ಳೇದಾಗ್ಲಿ, ಇದೇ ನೀನ್ ಏನ್ ಕೊಟ್ಟಿಲ್ಲ, ನಿನ್ನ ಕಷ್ಟ ಕಾಲಕ್ಕೆ ಅದು ಬಂದು ನಿನ್ನ ರಕ್ಷಣೆ ಮಾಡ್ತದ ಅಂತೇಳಿ ಅವ್ರು ಹರಿಸ್ತಾರ. ನೋಡು ಇವತ್ತ ತಾಯಿ ಏನಂದ್ರ ತಾನು ಎಷ್ಟೇ ಉಪವಾಸ ಇದ್ರು ಕೂಡ ಮಗುವಿಗೆ ಉಣಿಸ್ತಾಳ. ಆ ಮಗುವಿನ ಆನಂದ, ಆ ತೃಪ್ತಿ, ಆ ಮಗು ಹಸ್ತು ಮುಖ ಏನಾಗಿತ್ತ ಬಾಡಿರ್ತದ, ಆ ಮಗು ಅಳ್ತಿರ್ತದ. ಆ ತಾಯಿ ತಾನು ಹಸ್ತಿರ್ತಾಳ, ಆದ್ರೂ ಕೂಡ ಅಲ್ಲಿ ತಾನು ಏನ್ ತೋರ್ತಾಳ, ತಾಯ್ತನ ಅಂದ್ರೆ ಶ್ರೇಷ್ಠವಾದಂತ ಪರಮಾತ್ಮನ ಗುಣವನ್ನಲ್ಲಿ ವ್ಯಕ್ತಪಡಿಸ್ತಾಳ. ಆಕೆ ತಾನು ಉಣ್ಣದೆ ಅವಾಗ ಉಣಿಸ್ತಾಳ. ಉಣಿಸಿ ಆ ಮಗುವಿನಲ್ಲಿ ನಗು ಮತ್ ಮುಖ ಅರಳ್ತದ, ಆನಂದ ಆಗ್ತದ. ಆ ಆನಂದವನ್ನ ಪಡೆದು ತೃಪ್ತಿ ಹೊಂತಾಳ. ಆಕಿ ಹಸುನೇ ಆರಿಸಿ ಬಿಡ್ತದ. ಯಾವುದು ಆ ಮಗುವಿಗೆ ಮಾಡಿದಂತ ಹಸ್ತಂತ ಮಗುವಿಗೆ ಉಣಿಸಿದಾಗ ಮಗು ನಗು ಮುಖ ಆಯ್ತು ಅಂದ್ರ ತಾನು ಹಸುವನ್ನೇ ಆ ನಗು ಒಂದು ಕ್ಷಣದೊಳಗ ಮಾಯಾಗಿ ಹೋಗ್ತದ ಅಂತಂದ್ರ ಅಷ್ಟು ತನ ಆ ಪುಣ್ಯದೊಳಗ ಮತ್ತೊಬ್ಬರಿಗೆ ಒಳ್ಳೆತನ ಮಾಡುದ್ರೊಳಗ ಅಷ್ಟು ಪುಣ್ಯ ಅದ. ಅದಕ್ಕ ಅದು ಈಗನೂ ಆನಂದ ಕೊಡ್ತದ, ಮುಂದನೂ ಕೂಡ ಮುಂದೆ ಜನ್ಮಾಂತರ ಒಳಗೂ ಕೂಡ ಅದು ನಮ್ಮನ್ನ ಪುಣ್ಯವನ್ನ ಅಂದ್ರೆ ಭಾಗ್ಯವಿಲ್ಲದಾಗದಂದ್ರೆ ಆ ಭಾಗ್ಯ ನಾವ್ ಏನ ಮಾಡಿದ್ದೇವೆ ಅಂದ್ರೆ ಈ ಜನ್ಮದಾಗ ಯಾವ ಜನ್ಮ ಇರ್ಲಿ ಆ ಜನ್ಮದಾಗ ನಮ್ಗೆ ಉಣಿಸ್ತದ ಇವತ್ತ ಅಂತ ಹೇಳ್ಕೊತ ಬಂದಾರ. ಇವತ್ತ ರಣರಂಗದಲ್ಲಿ ಆಗ್ಲಿ, ರಾಜರಿಗಾಗ್ಲಿ, ಇವತ್ತ ಬಡತನ ಇದ್ದಾಗ ಅಕಸ್ಮಿತ ನಾವು ಏನೋ ನೀರಿನೊಳಗ ಬೆಂಕಿ ಒಳಗೆ ಬಿದ್ದಾಗನೂ ಕೂಡ ಆ ಭಾಗ್ಯವಿತ್ತು ಅಂದ್ರೆ ಯಾವ ರೀತಿಯಿಂದಲ್ಲ ಯಾವ ರೂಪವಾಗಿ ಭಗವಂತ ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ಹೇಳುವ ಅಭಿಪ್ರಾಯ ಅದ. ಅದಕ್ಕ ನೀನು ಭಾಗ್ಯವಿಲ್ಲದಾಗದು ಸುಮ್ನೆ ನೀನು ಹಳಿಸಿಬೇಡ, ನನಗ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ, ನಾ ಅದು ಮಾಡಿಲ್ಲ ಅಂತೇಳಿ ಹಿಂಗೇನು ಮಾಡಕ್ ಹೋಗ್ಬೇಡ. ನಿನ್ನ ಪುಣ್ಯದಾಗಿತ್ತು ಅಂದ್ರ ಯಾವ ರೀತಿಯಿಂದಲ್ಲ ಯಾವ ರೂಪದ ಒಳಗೆ ಬಂದು ಭಗವಂತ ನಮ್ಮನ್ನ ಸಲುತಾನ, ರಕ್ಷಣೆ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ಹೇಳುವಂತ ಅಭಿಪ್ರಾಯದ. ಇದನ್ನ ನಾವು ಏನಂದ್ರೆ ಹೇಳಿದ್ರಲ್ಲ, ಸರ್ವಜ್ಞ ಎಲ್ಲರೂ ಅದನ್ನ ಹೇಳ್ಕೊತ ಬಂದಾರ. ಅಂಗನೇರು ಒಲಿಯೋದು, ಬಂಗಾರ ಸಿಗೋದು, ಸಂಗ್ರಾಮದಲ್ಲಿ ಗೆಲ್ಲುವುದು, ಇವು ಮೂರು ಪರಮಾತ್ಮ. ಸಂಗೈನ ಒಲಿಮೆ, ಸಂಗಯ್ಯರು ಒಲಿಬೇಕಂದ್ರೆ ಸುಮ್ನೆ ಒಲಿತಾನು. ನಾವು ಸದ್ ಬ್ಯಾಂಕ್ನ್ಯಾಗ ನಾವು ರೊಕ್ಕ ಕೊಡುವಂದ್ರ ನಮ್ಮ ಅಣ್ಣ ಅದನ ಮಾವ ಅದನ ಕಾಕ ಅಂದ್ರ ಬ್ಯಾಂಕ್ನ್ಯಾಗ ರೊಕ್ಕ ತೆಗೆದು ಕೊಡ್ತಾರನು, ಕೊಡುದಿಲ್ಲ. ಯಾಕೆ ಕೊಡುದಿಲ್ಲ? ನನ್ನ ಪುಣ್ಯನಲ್ಲಿ ಬ್ಯಾಂಕ್ನಾಗ ಅಕೌಂಟ್ದಾಗ ರೊಕ್ಕನೇ ಇಲ್ಲ. ರೊಕ್ಕ ಇಲ್ಲ ಅಂದ್ರ ನಮ್ಮವ್ರ ಅದಾರ ಅಂದ್ರ ಕೊಡ್ತಾರಂದ್ರ ಕೊಡುದಿಲ್ಲ. ಹಂಗ ಭಗವಂತ ನಮ್ಮವನದನ ನಮ್ಗ್ ಬೇಕಾಗ್ಯಾನ ಅಂತಂದ್ರು ಕೂಡ ನಮ್ಮ ಬ್ಯಾಲೆನ್ಸ್ ಇರ್ಲಿಲ್ಲ, ಪುಣ್ಯನೇ ಇರ್ಲಿಕ್ಕಂದ್ರು ಕೂಡ ಅಲ್ಲಿ ಅವ್ರಿಗೆ ಕೊಡಾಕ ಬರುದಿಲ್ಲ. ನಾವು ಪುಣ್ಯ ಇತ್ತು ಅಂದ್ರ ಆ ಸಂದರ್ಭದೊಳಗ ಭಗವಂತ ಯಾವ ರೂಪದಾಗ ಬಂದು ನಮ್ಮನ್ನ
ರಕ್ಷಣೆ ಮಾಡ್ತಾನ, ನಮಗ್ ಒದಗಿಸಿ ಕೊಡ್ತಾನ ಪುಣ್ಯವನ್ನ, ಅದು ಇಟ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ಅಭಿಪ್ರಾಯದ. ಇದನ್ನ ಆದಷ್ಟು ನಮ್ಮ ಮನಸ್ಸ ಹೃದಯಗಳನ್ನ ಪುಣ್ಯದ ಕಡೆನೆ ಒಯ್ದು ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗೋದು. ಈ ಲೋಕದೊಳಗನಲ್ಲಿ ಈ ಸದ್ದು ಈ ಮನುಷ್ಯ ಜನ್ಮದೊಳಗನು ಆಗ್ಲಿ, ಮತ್ತ ಮುಂದೆ ದೇಹ ಬಿದ್ದು ಹೋಗಿಂದನು ಕೂಡ ಮತ್ತ ಒಳ್ಳೆ ಜನ್ಮ ಬಂದು ಮತ್ತ ಪುಣ್ಯವನ್ನೇ ಉಣಿಸ್ತದ. ಇವತ್ತು ಹೇಳಿದ ನೋಡು, ರೂಪ ಯೌವನ ಎಲ್ಲಾನು ಬರ್ಬೇಕಾದ್ರೆ ಭಾಗ್ಯ ಇದ್ರೆ ಆಗ್ತದ ಅನ್ನುವಂಥದ್ದನ್ನ ಮಾನಿಕೈ ದೃಷ್ಟ ಅಂತ ಹೇಳಿದ್ರು. ಇವತ್ತ ಸಣ್ಣ ಮಗುವಿನ ದೃಷ್ಟ ಅಂತ ಹೇಳಿದ್ರು. ಇವ್ ಯಾಕೆ ನಮಗೆ ಹೇಳ್ತಾರಂದ್ರ, ನಮ್ಮಲ್ಲಿ ನಾವ್ ಇಲ್ಲಾರ್ದನ್ನ ಬಯಸ್ತೇವೆ. ನಾವರ ಪುಣ್ಯ ಮಾಡಿಲ್ಲ, ಒಳ್ಳೇದ ಮಾಡಿಲ್ಲ, ಬ್ಯಾಂಕ್ನಾಗ ಅಕೌಂಟ್ ರೊಕ್ಕ ಇಟ್ಟಿಲ್ಲ, ಆದ್ರೂ ನಮ್ಗ್ ಕೊಡೋದ್ರ ಮಂದಿ ಮ್ಯಾಗ ನಾವ್ ಸಿಟ್ಟಿ ಹೊಟ್ಟಿ ಹುರ್ಕೋತೇವೆ. ಅವ್ರು ಎಷ್ಟು ಚಂದ ಅದಾರ, ನನ್ಗೆ ಹೆಂಗ್ ಕುರುಪಿ ಹುಡ್ಸ್ಯಾನ ದೇವ್ರಂತ ನಾವ್ ಬೇಯ್ತೇವೆ. ಎಲ್ಲಾರು ಅವ್ರಿಗೆ ಎಂತ ಅನುಕೂಲ ಕೊಟ್ಟಾನ, ನಮ್ಗೆ ಏನು ಕೊಟ್ಟಿಲ್ಲ ಅಂದ್ರೆ ನಮ್ ಹಿಂದ ಪುಣ್ಯ ಇಲ್ಲ ಅಂತ ಸಮಾಧಾನ ಹೊಂದುದಿಲ್ಲ. ನಾವ್ ಇಲ್ಲಾರ್ದನ್ನ ಬಾರದನ್ನ ಬಯಸಿ ದುಃಖಿಗಳಾಗ್ತೇವೆ ಅನ್ನುವಂಥದ್ದನ್ನ ಒಟ್ಟಾರೆ ನಿಜಗೊಂಡ್ರ ಅಭಿಪ್ರಾಯದ. ಅದಕ್ಕೆ ನಾವು ಕೂಡ ಹಿಂದೇನೋ ಆಗಿ ಹೋಗ್ಯದ, ಇನ್ನಾದ್ರೂ ಕೂಡ ನಮ್ಮ ಮನಸ್ಸು ಕಾಯದಿಂದ, ವಾಣಿಯಿಂದ ಮತ್ತು ಮನಸ್ಸಿನಿಂದ ಪುಣ್ಯ ಪಾಪಗಳ ಕಾರ್ಯವನ್ನು ಮಾಡಕ್ ಬರ್ತದಂತ ಹಿಂದಿನ ಪದ್ಯಗಳು ಹೇಳ್ಕೋತ ಬಂದಾರ. ಅದನ್ನ ನಾವು ತಿಳಿದುಕೊಂಡು ಈಗ ನಮಗ್ ಹಿಂಗ್ ಯಾಕೆ ಬಂದದ, ಇಷ್ಟ ಯಾಕೆ ನಮ್ಗ್ ರೋಗ ಕಾಡ್ತದ ಅಂದ್ರೆ ನಮ್ಮಿಂದ ಪಾಪ ಅದ ಅಂತ ತಿಳ್ಕೊಬೇಕು. ನಾವೇ ತಿಳ್ಕೊಳ್ಳೋದು, ಮತ್ತೊಬ್ರು ನಮ್ಗ ಅವ್ರು ಕಾಡ್ತಾರ ಇವ್ರು ಕಾಡ್ತಾರ, ಯಾರು ಕಾಡೋದಿಲ್ಲ. ನಮ್ಮ ಪಾಪವೇ ನಮ್ಮನ್ನ ಕಾಡ್ತಾವ. ಅದಕ್ಕೆ ನಾವು ಪುಣ್ಯವನ್ನ ಮಾಡೋದ್ರಿಂದ ಪುಣ್ಯ ನಮ್ಗೆ ಯಾರು ಹೊಟ್ಟಿಲ್ಲ ಬಂದು, ಯಾರು ನಮಗ ಇಲ್ಲ, ಸಂಬಂಧಿಕರಿಲ್ಲ, ಮಕ್ಕಳಿಲ್ಲ, ಬ್ಯಾರೆ ದೇಶದಾಗಿದ್ದೀವಿ, ಅಲ್ಲಿ ಯಾರು ಇರುದಿಲ್ಲ, ಇಲ್ಲಾದ್ರೂ ಕೂಡ ಪುಣ್ಯ ನಮ್ಮನ್ನ ಏನ್ ಮಾಡ್ತದ, ಯಾರು ಹೊಟ್ಟಿಯಲ್ಲ ಬಂದು ನಮ್ಮನ್ನಲ್ಲಿ ರಕ್ಷಿಸ್ತದ ಅನ್ನುವಂಥದ್ದನ್ನ ಅನೇಕ ಕಥೆಗಳ ಮುಖಾಂತರ ತಿಳ್ಕೋತ ಬಂದರ. ಅದಕ್ಕೆ ಭಾಗ್ಯವಿಲ್ಲದಾಗದು ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಂಡು ಮತ್ತ ನೋಡಿ, ಬಲ್ಲವರು ಅಂದ್ರೆ ತಿಳಿದವರು ಸುಖ ಭೋಗದಳಿ ಆಸೆ ಗೂಡಿ ಕೆಡದಿರಿ ಅಂದ್ರೆ ಭಾಗ್ಯವಿಲ್ಲದಾಗದು ಬಿಡದೆ ಮಾಡದಿರದ್ರಿಂದ ಶಿವಧರ್ಮ ರತಿಯನ್ನೇ ಬೇರೆ ಬೇಡ ಬಹುಕೋಟಲೆಗಳು ಅನ್ನುವಂಥದ್ದನ್ನು ಪಲ್ಲವಿಯೊಳಗೆ ಇಟ್ಟುಕೊಂಡು ಮುಂದೆ ಎರಡು ನುಡಿಗಳನ್ನ ಅನೇಕ ದೃಷ್ಟಾಂತದಿಂದ ಗಟ್ಟಿಗೊಳಿಸಿದ್ರು ಅವನ್ನ. ಅದೇ ಹಂಗ್ರಿ ಏನಂತೇಳಿ ನಾವ್ ಹೇಳಿದ್ರೆ, ಇಂತಿಂತ ದೃಷ್ಟಾಂತ ಕತಿ ಸಿದ್ಧಾಂತವನ್ನ ಹೇಳಿ ನಮಗ್ ಒಪ್ಪಿಡ್ಬೇಕು. ಮತ್ತಿದ್ರ ಏನ್ ಸಂಶಯ ಬಂತಂದ್ರೆ ಹೇಳ್ರಿ, ಅವ್ರ ಇದ್ರಾಗ ಏನ್ ಹೇಳಿದ್ರೊಳಗ ಹಂಗ್ಯಾಂಗ್ ಸಾಧ್ರಿ ಹಿಂಗ್ಯಾಂಗ್ ಸಾಧ್ಯ ಅಂತ ಏನ್ರ ನಮ್ಗ್ ಪ್ರಶ್ನೆ ಬರ್ತನು ಬರುವುದೇ ಇಲ್ಲ. ಯಾಕ ಮೊದಲು ಪಲ್ಲವೊಳಗಿದ್ದು ಇಂತಿಂತ ಉದಾಹರಣೆ ಅಂತಪ್ಪ ಅಂತ ಅವಾಗಿನ ಕಾಲದಾಗ ಉದಾಹರಣೆ ಕೊಟ್ಟಾರ. ಮತ್ ಈಗಿನ ಕಾಲದಾಗ ನಾವ್ ಹೇಳಿದ್ವಲ್ಲ, ಒಂದ್ ಒಂದ ವಿಮಾನದಾಗ 200 ಮಂದಿ ಇದ್ರು, ಡಿಕ್ಕಿ ಹೊಡೆದಾಗ ಅಷ್ಟು ಮಂದಿ ಬೆಂಕಿ ಹತ್ ಸತ್ರು, ಆದ್ರೂ ಅವ್ನ ಭಾಗ್ಯದ ಪುಣ್ಯದ ಉಳ್ದಾಗ ನನಗೆ ಏನ್ ಉಳಿತು ಅಂದ್ರೆ, ನಾನು ಭಗವದ್ಗೀತೆ ಚಿಂತನ ಮಾಡ್ತಿದ್ದೆ, ನಾ ಹವ್ವ ಆಗ್ಲಿಲ್ಲ, ಅವ್ನ್ ನನ್ನ ಭಾಗ್ಯ ಇತ್ತು, ನಾನು ಉಳಿಸ್ತಾನ ಅಂತ ತಿಳ್ಕೊಂಡೆ. ಆ ಗೀತಾ ನನ್ನ ಪರಮಾತ್ಮ, ನನ್ನ ಕೃಷ್ಣ ಪರಮಾತ್ಮ ಉಳಿಸದ ಅಂತ ಅವ ಬುಡಕ್ ಸಂದರ್ಶನ ಕೊಟ್ಟಾಗ ಹೇಳ್ದ. ಈಗಲೂ ಕೂಡ ಅವ ಸುಲ್ತಾನ ಸಿದ್ಧಾರ್ಥ ಕಾಲಕ್ಕೂ ಕೂಡ ಸಿದ್ಧಾರ್ಥ ಸಲ್ವ್ಯಾನ ಅಂತ ಅವಾಗನು ಹೇಳ್ಕೊತ ಬಂದರ. ಎಲ್ಲಾ ಕಾಲದಾಗೂ ಕೂಡ ಭಗವಂತದನ, ಎಲ್ಲಾ ಕಾಲದಾಗೂ ಪುಣ್ಯ ಪಾಪಗಳೇ ನಮ್ಮನ್ನ ರಕ್ಷಣೆ ಮಾಡ್ತಾವ ಅನ್ನುವಂಥದ್ದನ್ನ ನಾವು ಇಲ್ಲಿ ಸ್ಪಷ್ಟತೆ ಮಾಡ್ಕೊಳ್ಳೋಣ. ಇಂತ ತಿಳ್ಕೊಳ್ಳುವಂತ ಶಕ್ತಿ, ವಿಚಾರ ಮಾಡುವಂತ ಶಕ್ತಿ, ನಮಗ ದಾನ ಧರ್ಮ ಮಾಡುವಂತ ಪುಣ್ಯ ಕಾರ್ಯವನ್ನು ಮಾಡುವಂತ ಶಕ್ತಿ, ಸಮಾಧಾನದಿಂದ ಬದುಕುವಂತ ಶಕ್ತಿ ನಿಮಗ ಸಿದ್ಧಾರೂಢ ಕರುಣಿಸಿಲಿ ಅನ್ನುವಂಥದ್ದನ್ನ ಆ ಸಿದ್ಧಾರ್ಥರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನೊಂದೆರಡು ಮಾತುಗಳನ್ನು ಸಿದ್ಧಾರ್ಥ ಪಾದಕರ್ಪಿಸಿ ಮುಕ್ತಾಯ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಓಂ ನಮಃ ಶಿವಾಯ.